ಹಾಯ್ ಎವ್ರಿವನ್, ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ 6th ಸೆಮಿಸ್ಟರ್ BCom ಅಡ್ವಾನ್ಸ್ಡ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ನ ನೋಡೋಣ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಕ್ಷನ್ ಎ ಆ್ಯಂಡ್ ಸೆಕ್ಷನ್ ಬಿ ಎರಡು ಪಾರ್ಟನ್ನು ಅಪ್ಲೋಡ್ ಮಾಡಿದ್ದೀನಿ ಒಂದೇ ವಿಡಿಯೋದಲ್ಲಿ. ಇವತ್ತು ಸೆಕ್ಷನ್ ಸಿನ ನೋಡೋಣ. ಸೊ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇವತ್ತು ಸೆಕ್ಷನ್ ಸಿನಲ್ಲಿ ಟೋಟಲ್ 5 ಕ್ವಶನ್ಸ್ ಇರುತ್ತೆ. 5 ಕ್ವಶನಲ್ಲಿ ಯಾವುದಾದ್ರೂ 3 ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ ಆ್ಯಂಡ್ ಈಚ್ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸ್, ಟೋಟಲ್ 36 ಮಾರ್ಕ್ಸ್ಗೆ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ನ ನೋಡೋಣ. Narain Company decided to raise finance by issuing equity shares, preference shares and debenture. The following details are made available. ಸೊ ಇಲ್ಲಿ ನರೈನ್ ಕಂಪನಿ ಅನ್ನೋದು ಅವರು ಫೈನಾನ್ಸ್ನ ಇಶ್ಯೂ ಮಾಡ್ತಾ ಇದ್ದಾರೆ ಈಕ್ವಿಟಿ ಮತ್ತು ಪ್ರಿಫರೆನ್ಸ್ ಆ್ಯಂಡ್ ಡಿಬೆಂಚರಲ್ಲಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸೋರ್ಸಸ್ ಆಫ್ ಫಂಡ್ಸ್ ಯಾವ್ಯಾವುದು ಅಂದರೆ ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ ಮೂರನ್ನು ಕೂಡ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಬುಕ್ ವ್ಯಾಲ್ಯೂ ಎಷ್ಟಿದೆ ಈಕ್ವಿಟಿ ಶೇರ್ಸ್ ಅಂತಂದರೆ 6,000 ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ಬುಕ್ ವ್ಯಾಲ್ಯೂ 6 lakh ಇದೆ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ 7 lakh ಇದೆ. ಪ್ರಿಫರೆನ್ಸ್ ಶೇರ್ಸ್ ಬುಕ್ ವ್ಯಾಲ್ಯೂ 4 lakh ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ 4 lakh. ಡಿಬೆಂಚರ್ಸ್ ಬುಕ್ ವ್ಯಾಲ್ಯೂ 5 lakh ಇದೆ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ 5 lakh ಇದೆ. ಟೋಟಲ್ ಸೋರ್ಸಸ್ ಆಫ್ ಫಂಡ್ಸ್ ಬುಕ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 15 lakh ಇದೆ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ 16 lakh ಇದೆ. ಅದಾದಮೇಲೆ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಡಿಷ್ನಲ್ ಡೇಟಾ, ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈಕ್ವಿಟಿ ಈಸ್ ₹10 per share. ಸೊ ಈಕ್ವಿಟಿ ಶೇರ್ಸ್ ಏನಿದೆಯಲ್ವಾ, ಸೊ ಪರ್ ಶೇರ್ ಎಷ್ಟಿದೆ ಅಂತಂದರೆ ₹100 per share ಇದೆ. ಅದಾದಮೇಲೆ ದ ಕಂಪನಿ ಪೇಸ್ ಡಿವಿಡೆಂಟ್ ಆಫ್ ₹5 per share. ಸೊ ಒಂದು ಶೇರ್ಗೆ ₹5 ಡಿವಿಡೆಂಟ್ನ ಪೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಾಸ್ಟ್ ಇನ್ಕರ್ಡ್ ಫಾರ್ ರೈಸಿಂಗ್ ಶೇರ್ಸ್ ಈಸ್ ₹6 per share. ಸೊ ಒಂದು ಶೇರ್ನ ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಕಾಸ್ಟ್ ಆಗುತ್ತೆ. ಕಾಸ್ಟು ಇನ್ಕರ್ಡ್ ಆಗಿದೆ ಎಷ್ಟು ಅಂತಂದರೆ ಒಂದು ಶೇರ್ಗೆ ₹6 ಆಗಿದೆ. ಸೊ ಇದಿಷ್ಟನ್ನು ಕೂಡ ಈಕ್ವಿಟಿ ಶೇರ್ ರಿಲೇಟೆಡ್. ದೆನ್ ಇಲ್ಲಿ 10% ಪ್ರಿಫರೆನ್ಸ್ ಶೇರ್ಸ್ ವಿತ್ ಫೇಸ್ ವ್ಯಾಲ್ಯೂ ಆಫ್ ₹100 ಈಸ್ ಇಶ್ಯೂಡ್ ಅಟ್ ₹140 per share. ಅಂಡರ್ ರೈಟಿಂಗ್ ಕಮಿಷನ್ ಆನ್ ಬೀಯಿಂಗ್ ₹7 per share. ಸೊ ಇಲ್ಲಿ 10% ಪ್ರಿಫರೆನ್ಸ್ ಶೇರ್ಸ್ ಫೇಸ್ ವ್ಯಾಲ್ಯೂ ₹100 ಇದೆ, ಬಟ್ ಇಶ್ಯೂಡ್ ಅಟ್ ₹140 per share. ಸೊ ಮತ್ತು ಇಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ಸ್ ಇದೆ. ಕೆಲವೊಂದು ಟೈಮ್ ನಾವು ಅಂಡರ್ ರೈಟರ್ ಆಫ್ ಶೇರ್ಸ್ ಅಂದರೆ ನಾವು ಶೇರ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಅಥವಾ ಇಶ್ಯೂಸ್ ಮಾಡೋಕ್ಕೆ ನಾವು ಅಂಡರ್ ರೈಟರ್ಸ್ಗೆ ಕಮಿಷನ್ನ ಪೇ ಮಾಡ್ತಾ ಇದ್ದೀವಿ. ಎಷ್ಟು ಅಂತಂದರೆ ಪರ್ ಶೇರ್ ₹7ನ ಪೇ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟು 10% ಡಿಬೆಂಚರ್ ವಿತ್ ಎ ಫೇಸ್ ವ್ಯಾಲ್ಯೂ ಆಫ್ 100 ಈಸ್ ರಿಡೀಮಬಲ್ ಆಫ್ಟರ್ 10 years. 3% ಅಂಡರ್ ರೈಟಿಂಗ್ ಫೀ ಈಸ್ ಇನ್ಕರ್ಡ್ ಆನ್ ಇಶ್ಯೂ ಪ್ರೈಸ್ ಆನ್ ಡಿಬೆಂಚರ್. ಸೊ ಇಲ್ಲಿ ಟೋಟಲ್ 10% ಡಿಬೆಂಚರ್ಸ್ ಆಫ್ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ₹100 ಇದೆ. ಸೊ ಇದು ರಿಡೀಮಬಲ್ ಆಫ್ಟರ್ 10 years ಅಂತಂದರೆ, ರಿಡೀಮಬಲ್ ಅಂತಂದರೆ ರೀಪೇಮೆಂಟ್ ಆಫ್ಟರ್ 10 years ಆದಮೇಲೆ ಏನು ಡೆಟ್ ಹೋಲ್ಡರ್ಸ್ ಏನಿರ್ತಾರೆ ಅವ್ರಿಗೆ ವಾಪಸ್ ಕೊಡ್ತೀವಿ ಅಂತ ಡಿಸೈಡ್ ಮಾಡಿದ್ದಾರೆ. ಮತ್ತು 3% ಅಂಡರ್ ರೈಟಿಂಗ್ ಫೀ ಈಸ್ ಇನ್ಕರ್ಡ್ ಆನ್ ಇಶ್ಯೂ ಆಫ್ ಪ್ರೈಸ್ ಆಫ್ ಡಿಬೆಂಚರ್ಸ್ ಅಂತ ಹೇಳಿದೆ. ಸೊ ಮತ್ತು ಟ್ಯಾಕ್ಸ್ ರೇಟ್ ಈಸ್ 40% ಇದೆ. ಕ್ಯಾಲ್ಕುಲೇಟ್ ದ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಯೂಸಿಂಗ್ ಬುಕ್ ವ್ಯಾಲ್ಯೂ ವೇಟ್ಸ್ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ ವೇಟ್ಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಡೀಟೇಲ್ಸ್ನ ಯೂಸ್ ಮಾಡಿ ನಾವು ಎರಡು ಮಾರ್ಕೆಟ್ ವ್ಯಾಲ್ಯೂ ಮತ್ತು ಬುಕ್ ವ್ಯಾಲ್ಯೂ ಎರಡೂ ಕೂಡ ನಾವು ಟೋಟಲ್ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಸೊ ಫಸ್ಟು ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕಿಂತ ಮುಂಚೆ ಇಂಡಿವಿಜುವಲ್ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ, ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಕಾಸ್ಟ್ ಆಫ್ ಡಿಬೆಂಚರ್ಸ್. ಫಸ್ಟು ಕಾಸ್ಟ್ ಆಫ್ ಈಕ್ವಿಟಿ ಶೇರ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ ಒಂದು ವರ್ಕಿಂಗ್ ನೋಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟು ಏನಂತಂದರೆ ವರ್ಕಿಂಗ್ ನೋಟ್ ಅಂತ ತೊಗೊಂಡು ಫಸ್ಟ್ ಹೆಡ್ಡಿಂಗ್ ತೊಗೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಈಕ್ವಿಟಿ. ಕಾಸ್ಟ್ ಆಫ್ ಈಕ್ವಿಟಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಫಾರ್ಮುಲಾ ಇದೆ. ಏನಂತ ಅಂದರೆ ಕಾಸ್ಟ್ ಆಫ್ ಈಕ್ವಿಟಿಗೆ KE D ಡಿವೈಡೆಡ್ ಬೈ NP ಆರ್ MP, ನೆಟ್ ಪ್ರೆಸಿಡ್ ಆರ್ ಮಾರ್ಕೆಟ್ ಪ್ರೆಸಿಡ್ ಇಂಟು 100 ಅಂತ. ಸೊ ಇಲ್ಲಿ ಡಿ ಬಂದು ಡಿವಿಡೆಂಟ್ ಎಷ್ಟು ಅಂತ, ನೆಟ್ ಪ್ರೆಸಿಡ್ ಅಂತಂದರೆ ಎಷ್ಟು ಶೇರ್ ಪ್ರೈಸ್ ಇದೆ ಅಂತ, ಆ್ಯಂಡ್ 100. ಸೊ ಇಲ್ಲಿ ಡಿವಿಡೆಂಟ್ ಎಷ್ಟಿದೆ ಅಂತಂದರೆ ಕರೆಂಟ್ ಸೆಲ್ಲಿಂಗ್ ಪ್ರೈಸ್ ಆಫ್ ಈಕ್ವಿಟಿ ಬಂದು 100 per share ಇದೆ. ಆ್ಯಂಡ್ ದ ಕಂಪನಿ ಪೇಸ್ 5% ₹5 per share ಡಿವಿಡೆಂಡ್ನ ಪೇ ಮಾಡ್ತಾ ಇದ್ದಾರೆ. ಆ್ಯಂಡ್ ಕಾಸ್ಟ್ ಇನ್ಕರ್ಡ್ ಫಾರ್ ರೈಸಿಂಗ್ ಶೇರ್ಸ್ ಆಫ್ ₹6 per share ಅಂತ ಇದೆ. ಸೊ ಇಲ್ಲಿ ಟೋಟಲ್ ಶೇರ್ ಪ್ರೈಸ್ ಬಂದು ₹100 ಇದೆ.
ಆಯಿತಾ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 100 ಇದೆ. ಅದರಲ್ಲಿ ಈ ಶೇರ್ನ ಇಶ್ಯೂ ಮಾಡಬೇಕಾದ್ರೆ ಕೆಲವೊಂದು ಕಾಸ್ಟ್ ಆಗಿದೆ, ಅದೆಷ್ಟು ಅಂದರೆ 6. ಈ 100ಅಲ್ಲಿ 6ನ ಲೆಸ್ ಮಾಡಿದ್ರೆ ಈ 94 ಏನಿದೆ ಅಲ್ವಾ, ಸೊ ದಿಸ್ ಈಸ್ NP ಆಗುತ್ತೆ. ಇದನ್ನೇ ನಾವು ಮಾರ್ಕೆಟ್ ಪ್ರೈಸ್ಗೂ ಕೂಡ ಅಪ್ಲೈ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ NP ಎಷ್ಟಿದೆ 94 ಇದೆ ಆ್ಯಂಡ್ ಡಿವಿಡೆಂಟು 5 per shares ಇದೆ. ಸೊ ಇವಾಗ ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ 5 divided by 94 into 100 ಮಾಡಿದ್ರೆ ಲುಕ್ ಅಟ್ ಇಯರ್ 5 divided by 94 into 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 5.319 ಬರುತ್ತೆ ಅಥವಾ 5.32. ದಿಸ್ ಈಸ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಸೊ ಈಗ ನಮಗೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಇದೆ ಅಂತ ಸಿಕ್ತು. ಸೊ ಇಲ್ಲಿ ಈಗ ಈಕ್ವಿಟಿ ಶೇರ್ಸ್ಗೆ ಇವೆರಡು ಡೀಟೇಲ್ಸ್ನ ಯೂಸ್ ಮಾಡಿ ಕಾಸ್ಟ್ ಆಫ್ ಕ್ಯಾಪಿಟಲ್ನ ಫೈಂಡ್ ಔಟ್ ಮಾಡಿದ್ದೀವಿ. ಈಗ ಪ್ರಿಫರೆನ್ಸ್ ಶೇರ್ಸ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ಗೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ತಗೊಳ್ಳಿ. ಸೊ ಇಲ್ಲಿ ಏನಂತ ಅಂದರೆ ಪ್ರಿಫರೆನ್ಸ್ ಶೇರ್ಸಲ್ಲಿ ರಿಡಿಮಬಲ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಇರ್ರಿಡಿಮಬಲ್ ಆಫ್ ಪ್ರಿಫರೆನ್ಸ್ ಇರುತ್ತೆ. ಸೊ ಅವರು ಕ್ವಶನಲ್ಲಿ ಮೆನ್ಷನ್ ಮಾಡಿದರೆ ಮಾತ್ರ ರಿಡಿಮಬಲ್ ಇರ್ರಿಡಿಮಬಲ್ ಅಂತ. ರಿಡಿಮಬಲ್ ಅಂತ ಮೆನ್ಷನ್ ಮಾಡಿದರೆ ನಂಬರ್ ಆಫ್ ಇಯರ್ಸ್ ಕೊಟ್ಟಿರ್ತಾರೆ, ಅಥವಾ ಅವರೇನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಅದು ಇರ್ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಅಂತ. ಅಲ್ಲಿ ಏನಂದರೆ ನಂಬರ್ ಆಫ್ ಇಯರ್ಸ್ ಇರಲ್ಲ, ಆಗ ಈ ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ ನಿಮಗೆ ಇನ್ನೂ ಕನ್ಫ್ಯೂಷನ್ ಇತ್ತು ಅಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲಿ ಕಂಪ್ಲೀಟ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ಇರ್ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್, ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ನೋಡಿ. ಸೊ ಇಲ್ಲಿ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಯಾವ ಫಾರ್ಮುಲಾ ಬರುತ್ತೆ ಅಂದರೆ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ ಇಸ್ ಈಕ್ವಲ್ ಟು ಡಿ ಅಂದರೆ ಡಿವಿಡೆಂಡ್ ಆ್ಯಂಡ್ ನೆಟ್ ಪ್ರೆಸಿಡ್ ಇಂಟು 100. ಸೊ ಇಲ್ಲಿ ಟೋಟಲ್ ಎಷ್ಟು ಪರ್ಸೆಂಟೇಜ್ ಆಫ್ ಇದೆ ಅಂತ ಅಂದರೆ 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ಫೇಸ್ ವ್ಯಾಲ್ಯೂ. ಸೊ 100ಗೆ ಇಲ್ಲಿ 10% ಡಿವಿಡೆಂಡ್ನ ಪೇ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ 100 into 10/100 ಮಾಡಿದ್ರೆ ಪರ್ ಶೇರ್ಗೆ ಎಷ್ಟಾಗುತ್ತೆ ಡಿವಿಡೆಂಟು 10%, ಅಥವಾ ಇಲ್ಲೇ ಡೈರೆಕ್ಟಾಗಿ 10% ಅಂತ ಕೊಟ್ಟಿರ್ತಾರಲ್ವ, ಇದನ್ನ ತಗೊಳ್ಳಿ. ಡಿ ಎಷ್ಟಿದೆ ಅಂತಂದರೆ 10. ಮತ್ತು ನೆಟ್ ಪ್ರೆಸಿಡ್ ಎಷ್ಟಿದೆ ಅಂತಂದರೆ ಇಶ್ಯೂಡ್ ಪ್ರೈಸ್ ಎಷ್ಟಿದೆ ಇಲ್ಲಿ ಅಂತಂದರೆ ಟೋಟಲ್ಲು ಫೇಸ್ ವ್ಯಾಲ್ಯೂ ಇರೋದು 100, ಬಟ್ ಅವ್ರು ಎಷ್ಟು ಇಶ್ಯೂ ಮಾಡಿದ್ದಾರೆ ಅಂದರೆ 140 ಪರ್ ಶೇರ್ಗೆ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಅಂಡರ್ ರೈಟಿಂಗ್ ಕಮಿಷನ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 7 rupees ಕೊಟ್ಟಿದ್ದಾರೆ. ಸೊ ಈ 140ಇಂದ 7 rupeesನ ಲೆಸ್ ಮಾಡಿ. ಸೊ ಏನಂತಂದರೆ ಇಶ್ಯೂಡ್ ಪ್ರೈಸ್ ಮೈನಸ್ ಅಂಡರ್ ರೈಟಿಂಗ್ ಕಮಿಷನ್ನ ಲೆಸ್ ಮಾಡಿ. ಇಶ್ಯೂಡ್ ಪ್ರೈಸ್ ಬಂದು 140, 7 rupeesನ ಲೆಸ್ ಮಾಡಿದ್ರೆ 133 ಆಗುತ್ತೆ. ಸೊ ಇವಾಗ ಡಿವಿಡೆಂಡ್ 10 rupees ಆ್ಯಂಡ್ ನೆಟ್ ಪ್ರೆಸಿಡ್ ಬಂದು 133 ಇದೆ. 10 divided by 133 into 100 ಮಾಡಿ. 10 divided by 133 ಇಂಟು 100 ಮಾಡಿದರೆ ಎಷ್ಟಾಗುತ್ತೆ ಅಂದರೆ 7.51, ಅದರ್ವೈಸ್ 7.52. ಸೊ ಈಸ್ ದ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಸೊ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಸಿಕ್ತು ಈಗ ನಮಗೆ ಎಷ್ಟಂತ ಅಂದರೆ 7.51 ಆರ್ 7.52 ತೊಗೊಂಡ್ರೆ ಆಯಿತು. ನೆಕ್ಸ್ಟ್ ನೋಡಿ ಏನಂತ ಅಂದರೆ ಕ್ಯಾಲ್ಕುಲೇಷನ್ ಆಫ್ ರಿಡಿಮಬಲ್ ಡಿಬೆಂಚರ್ ಆಫ್ಟರ್ ಟ್ಯಾಕ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡಿಬೆಂಚರ್ನ ನೋಡಿ 10% ಡಿಬೆಂಚರ್ ವಿತ್ ಎ ಫೇಸ್ ವ್ಯಾಲ್ಯೂ ಆಫ್ 100 is redeemable after 10 years. 3% underwriting fee is incurred on issue price of debenture. So ಇಲ್ಲಿ 10% ಡಿಬೆಂಚರ್ ಆಫ್ ರುಪೀಸ್ ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 100 ಇದೆ. ಆಫ್ಟರ್ 10 years ಏನು ಮಾಡ್ತಾ ಇದ್ದಾರೆ ಅಂತಂದರೆ ರೀಪೇಮೆಂಟ್ ಮಾಡ್ತಾ ಇದ್ದಾರೆ, ಅಂದರೆ ವಾಪಸ್ ಕೊಡ್ತಾ ಇದ್ದಾರೆ ಡೆಟ್ ಹೋಲ್ಡರ್ಸ್ಗೆ. ಸೊ ಇಲ್ಲಿ ಏನಂತಂದರೆ 3% ಅಂಡರ್ ರೈಟಿಂಗ್ ಫೀ ಈಸ್ ಇನ್ಕರ್ಡ್ ಆನ್ ಇಶ್ಯೂ ಪ್ರೈಸ್ ಆಫ್ ಡಿಬೆಂಚರ್. ಡಿಬೆಂಚರ್ನ ಇಶ್ಯೂ ಮಾಡಬೇಕಾದ್ರೆ 3% ಅಮೌಂಟನ್ನು ಅಂಡರ್ ರೈಟರ್ಸ್ಗೆ ಕೊಟ್ಟಿದ್ದಾರೆ. ಸೊ ಅದನ್ನು ಲೆಸ್ ಮಾಡಿ ನಾವು ಡಿಬೆಂಚರ್ ಪ್ರೈಸ್ನ ತಗೋಬೇಕು. ಯಾವ ರೀತಿ ಅಂತಂದರೆ ಇಲ್ಲಿ ರಿಡಿಮಬಲ್ ಆಫ್ಟರ್ 10 years ಕೊಟ್ಟಿರೋದ್ರಿಂದ ಇದು ರಿಡಿಮಬಲ್ ಪ್ರಿಫರೆನ್ಸ್ ಶೇರ್ಸ್ ಆಗಿರೋದ್ರಿಂದ ಫಾರ್ಮುಲಾ ಯಾವ್ದು ಬರುತ್ತೆ ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ರಿಡಿಮಬಲ್ ಡಿಬೆಂಚರ್ ಆಫ್ಟರ್ ಟ್ಯಾಕ್ಸ್. ಯಾಕಂತಂದರೆ ಇಲ್ಲಿ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಟ್ಯಾಕ್ಸ್ ರೇಟ್ ಇಸ್ 40%. ಸೊ ಅದಕ್ಕೆ ಫಾರ್ಮುಲಾ ಏನು ಬರುತ್ತೆ ಅಂದರೆ ಕಾಸ್ಟ್ ಆಫ್ ಡೆಟ್ KD is equal to I plus P minus NP divided by N wholes divided by P plus NP divided by 2 into 100 1 minus T ಬರುತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಆಯಿತಾ. ಸೊ ಆಲ್ರೆಡಿ ನಾನು ಇದ್ರ ಮೇಲೂ ಕಂಪ್ಲೀಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ, ರಿಡಿಮಬಲ್ ಡಿಬೆಂಚರ್ ಆ್ಯಂಡ್ ಇರ್ರಿಡಿಮಬಲ್ ಡಿಬೆಂಚರ್ ಮೇಲೆ ಒಂದ್ಸರಿ ಚೆಕ್ ಮಾಡಿ. ಸೊ ಇಲ್ಲಿ ಏನಂತ ಅಂದರೆ NP ಬಂದು ನೆಟ್ ಪ್ರೆಸಿಡ್ಸ್ ಆ್ಯಂಡ್ P ಬಂದು ಪೇಯಬಲ್ ಆನ್ ಮೆಚುರಿಟಿ ಆ್ಯಂಡ್ N ಬಂದು ನಂಬರ್ ಆಫ್ ಇಯರ್ ಆ್ಯಂಡ್ I ಬಂದು ಇಂಟ್ರೆಸ್ಟ್ ಆ್ಯಂಡ್ T ಬಂದು ಟ್ಯಾಕ್ಸ್ ರೇಟು. ಸೊ ಇಲ್ಲಿ ಇಷ್ಟು ಇನ್ಫಾರ್ಮೇಷನ್ನು ಕೂಡ ತೊಗೋಬೇಕಾಗುತ್ತೆ ನಾವು. ಸೊ NP ಅಂತಂದರೆ ನೆಟ್ ಪ್ರೆಸಿಡ್, P ಬಂದು ಪೇಯಬಲ್ ಆನ್ ಮೆಚುರಿಟಿ ಟೈಮ್ ಏನು ವ್ಯಾಲ್ಯೂನ ಪೇ ಮಾಡ್ತೀವಿ ಆ್ಯಂಡ್ N ಬಂದು ನಂಬರ್ ಆಫ್ ಇಯರ್ ಆ್ಯಂಡ್ ನೆಕ್ಸ್ಟು I ಬಂದು ಇಂಟ್ರೆಸ್ಟ್ ಆ್ಯಂಡ್ T ಬಂದು ಟ್ಯಾಕ್ಸ್ ರೇಟ್. ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ.
ಸೊ ಇಲ್ಲಿ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ ಅಂದರೆ 10%, ಇಲ್ಲ ಅಂದರೆ 100 ಮೇಲೆ 10% ಅಂದರೆ 10 ಬರುತ್ತೆ. ಸೊ ಐ ಎಷ್ಟು ಹೇಳಿದ್ದಾರೆ, ಇಂಟ್ರೆಸ್ಟು 10%. ಅದಾದಮೇಲೆ ಪಿ ಅಂದರೆ ಪಿ ಅಂತಂದರೆ ಇಲ್ಲಿ ಪೇಯಬಲ್ ಆನ್ ಮೆಚುರಿಟಿ ವ್ಯಾಲ್ಯೂ ಎಷ್ಟಿದೆ, ಪೇಯಬಲ್ ಮೆಚುರಿಟಿ ವ್ಯಾಲ್ಯೂ 100 ಅಂತ ಹೇಳಿದ್ದಾರೆ, 100. ಅದಾದಮೇಲೆ ನೆಟ್ ಪ್ರೆಸಿಡ್ ಎಷ್ಟು ಅಂತ ಅಂದರೆ ಏನೇ ಒಂದು ಚಾರ್ಜಸ್ ಇದ್ರೂ ಕೂಡ ಅದನ್ನ ಲೆಸ್ ಮಾಡಿ ಅಥವಾ ಹ್ಯಾಡ್ ಮಾಡೋದಿದ್ರೆ ಹ್ಯಾಡ್ ಮಾಡಿ ತೊಗೊಳ್ತೀವಲ್ವಾ ಅದು. ಸೊ ಇಲ್ಲಿ ಏನಂತಂದರೆ 100 ಇದೆ, ಆದರೆ ಅದಕ್ಕೆ 3% ಅಂಡರ್ ರೈಟಿಂಗ್ ಫೀಸ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ಟೋಟಲ್ ಏನಂತಂದರೆ ಫ್ಯೂಚರ್ ವ್ಯಾಲ್ಯೂ ಮೈನಸ್ ಅಂಡರ್ ರೈಟಿಂಗ್ ಕಮಿಷನ್. ಸೊ 100 3%, 100 ಮೇಲೆ 3% ಅಂತ ಅಂದರೆ 3ನೇ ಬರುತ್ತೆ. ಸೊ 100 ಮೈನಸ್ 3 ಮಾಡಿದ್ರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ NP 97 ಆಗುತ್ತೆ. ಆ್ಯಂಡ್ ನಂಬರ್ ಆಫ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 10 ಇಯರ್ಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಆಫ್ಟರ್ 10 ಇಯರ್ಸ್ ದೇ ಆರ್ ಗೋಯಿಂಗ್ ಟು ರಿಡೀಮಬಲ್ ಆಫ್ ದ ಡಿಬೆಂಚರ್ಸ್. ಸೊ ಇಲ್ಲಿ 10 ಇಯರ್ಸ್. ಅದಾದಮೇಲೆ ಟ್ಯಾಕ್ಸ್ ರೇಟ್ ಬಂದು 40%. ಸೊ ಇಲ್ಲಿ ನಂಬರ್ ಆಫ್ ಇಯರ್ಸ್ 10, ಟ್ಯಾಕ್ಸ್ ರೇಟ್ ಬಂದು 40% ಅಥವಾ 0.40 ಅಂತ ತಗೊಳ್ತೀವಿ. ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ಕಾಸ್ಟ್ ಆಫ್ ಡೆಟ್, ಐ ಸ್ಟ್ಯಾಂಡ್ ಫಾರ್ ಇಂಟ್ರೆಸ್ಟ್ ಎಷ್ಟಿದೆ ಅಂತಂದರೆ 10 ಇದೆ. 10 ಪ್ಲಸ್ ಪ್ರೆಸಿಡ್ ವ್ಯಾಲ್ಯೂ ಪೇಯಬಲ್ ಆನ್ ಮೆಚುರಿಟಿ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 100 ಇದೆ. 100 ಪ್ಲಸ್ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಿದೆ 97. ಸೊ ನೆಟ್ ಪ್ರೆಸಿಡ್ ವ್ಯಾಲ್ಯೂ ಎಷ್ಟಿದೆ 97 ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ ಬಂದು 10. ಅದಾದಮೇಲೆ ನೆಕ್ಸ್ಟು ಪಿ ಬಂದು 100 ಇದೆ ಆ್ಯಂಡ್ NP ಬಂದು 97, ನೆಟ್ ಪ್ರೆಸಿಡ್ ವ್ಯಾಲ್ಯೂ 97 ಡಿವೈಡೆಡ್ ಬೈ 2 ಇಂಟು 100. 1 ಈಸ್ ಕಾಮನ್ ಫ್ಯಾಕ್ಟರ್ ಆ್ಯಂಡ್ ಟಿ ಬಂದು 0.40. ಸೊ ಇದಿಷ್ಟನ್ನು ಕೂಡ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಇವಾಗ ಇದನ್ನು ಯಾವ ರೀತಿ ಸಿಂಪ್ಲಿಫೈ ಮಾಡೋದಂದರೆ 10ನ ಆ್ಯಸ್ ಇಟ್ ಈಸ್ 10 ತೊಗೊಳ್ಳಿ. 100 ಮೈನಸ್ 97 ಅಂದರೆ 3 ಬರುತ್ತೆ ಆ್ಯಂಡ್ ಆ್ಯಸ್ ಇಟ್ ಈಸ್ 10 ಡಿವೈಡೆಡ್ ಬೈ 100 ಪ್ಲಸ್ 97 197 ಡಿವೈಡೆಡ್ ಬೈ 2 ಆಗುತ್ತೆ ಇಂಟು 100. 1 ಮೈನಸ್ 0.40 ಮಾಡಿದ್ರೆ ನಿಮಗೆ 0.60 ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟು ಏನಂತ ಅಂದರೆ ಇಲ್ಲಿ 10 ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 3 ಡಿವೈಡೆಡ್ ಬೈ 10 ಮಾಡಿದ್ರೆ ನಿಮಗೆ 0.3 ಸಿಗುತ್ತೆ. ಸೊ ಏನಂತ ಅಂದರೆ 3 ಡಿವೈಡೆಡ್ ಬೈ 10 ಮಾಡಿದ್ರೆ, ಸೊ ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು 10 ಇಂಟ್ರೆಸ್ಟ್ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 3 ಡಿವೈಡೆಡ್ ಬೈ 10 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 0.3. ಸೊ ಇಲ್ಲಿ ಗೊತ್ತಾಯ್ತಲ್ವಾ, 10 ಪ್ಲಸ್ 0.3 ಡಿವೈಡೆಡ್ ಬೈ, ಸೊ 197 ಡಿವೈಡೆಡ್ ಬೈ 2 ಮಾಡಿದ್ರೆ 98.5 ಬರುತ್ತೆ, ಆಯಿತಾ. ಸೊ ಇಂಟು 100 ಬ್ರಾಕೆಟಲ್ಲಿ 0.60. ಸೊ ನಾವು ಏನಂತ ಅಂದರೆ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಅಂದರೆ 10.03 ಡಿವೈಡೆಡ್ ಬೈ 98.5 ಮಾಡಿದ್ರೆ ಎಷ್ಟು ಬರುತ್ತೆ, 0.104 ಬರುತ್ತೆ ಇಂಟು 100 ಮಾಡಿ. ಆಗ ಎಷ್ಟು ಬರುತ್ತೆ ಅಂದರೆ 10.456 ಬಂತಲ್ವಾ. 10.456 ಇಂಟು ಇದು ಈ ಪೋರ್ಷನ್ ಫಸ್ಟು ಕ್ಯಾಲ್ಕುಲೇಟ್ ಮಾಡಿ ಇಂಟು 0.60 ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ಅಂದರೆ 6.27 ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ ಡೆಟ್ಟಲ್ಲಿ ಕಾಸ್ಟ್ ಆಫ್ ಡೆಟ್ ಎಷ್ಟಿದೆ ಅಂದರೆ 6.27. ಸೊ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಸೊ ಇಲ್ಲಿ ರಿಡೀಮಬಲ್ ಡೆಟ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನೇನು ಇನ್ಫಾರ್ಮೇಷನ್ ಬೇಕು ಅಂದರೆ ಇಂಟ್ರೆಸ್ಟ್ ಬೇಕು, ಪೇಯಬಲ್ ವ್ಯಾಲ್ಯೂ, ನೆಟ್ ಪ್ರೆಸಿಡ್ ವ್ಯಾಲ್ಯೂ, ನಂಬರ್ ಆಫ್ ಇಯರ್ಸ್ ಆ್ಯಂಡ್ ಟ್ಯಾಕ್ಸ್ ರೇಟ್ ಬೇಕು. ಸೊ ಇಲ್ಲಿ ಇಂಟ್ರೆಸ್ಟ್ ಎಷ್ಟಿದೆ ಅಂತಂದರೆ 10% ಇದೆ ಆ್ಯಂಡ್ ಪೇಯಬಲ್ ವ್ಯಾಲ್ಯೂ 100 ಇದೆ, ನೆಟ್ ಪ್ರೆಸಿಡ್ ವ್ಯಾಲ್ಯೂ ಬಂದು 97 ಇದೆ ಆ್ಯಂಡ್ ನಂಬರ್ ಆಫ್ ಇಯರ್ಸ್ 10 ಆ್ಯಂಡ್ ಟ್ಯಾಕ್ಸ್ ಬಂದು 40%. ಸೊ ಇಲ್ಲಿ ಐ ಆ್ಯಸ್ ಇಟ್ ಈಸ್ ಏನಿದೆ ಅಂತಂದರೆ, ಸೊ ಇಲ್ಲಿ ಇನ್ನೊಂದ್ಸರಿ ನೋಡಿ, ಐ ಪ್ಲಸ್ P minus NP divided by N and all divided by P plus NP divided by 2 into 100 into 1 minus T. ಸೊ ಈ ರೀತಿ ಫಾರ್ಮುಲಾ ಬರುತ್ತೆ. ಸೊ ಇದ್ರ ಪ್ರಕಾರನೇ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಐ ಅಂತ ಅಂದರೆ ಎಷ್ಟು 10, ಪ್ರೆಸಿಡ್ ವ್ಯಾಲ್ಯೂ ಬಂದು ಪೇಯಬಲ್ ವ್ಯಾಲ್ಯೂ ಬಂದು 100 ಇದೆ ಆ್ಯಂಡ್ ನೆಟ್ ಪ್ರೆಸಿಡ್ 97 ಡಿವೈಡೆಡ್ ಬೈ 10 ಅಗೈನ್ ಓಲ್ ಡಿವೈಡೆಡ್ ಬೈ ಹಾಕಿ 100 ಪ್ರೆಸಿಡ್ ವ್ಯಾಲ್ಯೂ 100 ಆ್ಯಂಡ್ ನೆಟ್ ಪ್ರೆಸಿಡ್ ವ್ಯಾಲ್ಯೂ 97. ಸೊ ಇಲ್ಲಿ ಎರಡನ್ನು ಮೈನಸ್ ಮಾಡ್ತೀವಿ, ಇಲ್ಲಿ ಎರಡನ್ನು ಪ್ಲಸ್ ಮಾಡ್ತೀವಿ. ಸೊ ಇಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ 100 ಮೈನಸ್ 97 3 ಬರುತ್ತೆ, ನಂಬರ್ ಆಫ್ ಇಯರ್ 10, 100 ಪ್ಲಸ್ 197 divided by 2 into 100 into 0.60. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೊ ಇಷ್ಟು ಆನ್ಸರ್ ಬರುತ್ತೆ. ಸೊ ಇಲ್ಲಿ ನೋಡಿ 110ನ ಆ್ಯಸ್ ಇಟ್ ಈಸ್ ತಗೊಳ್ಳಿ, 3.10 ಮಾಡಿದ್ರೆ 0.3 ಬರುತ್ತೆ, 197 ಡಿವೈಡೆಡ್ ಬೈ 2 ಮಾಡಿದ್ರೆ 98.5 ಬರುತ್ತೆ ಇಂಟು 100. ಸೊ ಫಸ್ಟು ಇದೆರಡನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, 10.3 ಡಿವೈಡೆಡ್ ಬೈ 98.5 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.11 ಬರುತ್ತೆ ಇಂಟು 100. ಸಾರಿ 10.3
10.3 ಡಿವೈಡೆಡ್ ಬೈ 98.5 ಎಷ್ಟು ಬರುತ್ತೆ ಅಂದರೆ 0.104 ಇಂಟು 100 ಮಾಡಿ. ಆವಾಗ ಎಷ್ಟು ಬರುತ್ತೆ ಅಂದರೆ 10.456 ಬರುತ್ತಲ್ವಾ. ಸೊ ಇಂಟು 0.6 ಮಾಡಿದ್ರೆ ಎಷ್ಟು ಬರುತ್ತೆ? 6.27 ಇಸ್ ದ ಕಾಸ್ಟ್ ಆಫ್ ಡೆಟ್. ಈಗ ನಾವು ಪ್ರತಿಯೊಂದು ಕಾಸ್ಟ್ ಆಫ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂದರೆ 5.32 ಇದೆ. ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ ಅಂದರೆ 7.52 ಆ್ಯಂಡ್ ಕಾಸ್ಟ್ ಆಫ್ ಡೆಟ್ ಇದೆ ಅಂದರೆ 6.27 ಇದೆ. ಸೊ ಇದು ಇವಾಗ ವೆಯ್ಟೆಡ್ ಅವರೇಜ್ ಕ್ಯಾಪಿಟಲ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ, ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಹೆಡ್ಡಿಂಗ್ ತಗೊಳ್ಳಿ ಆ್ಯಂಡ್ ಬುಕ್ ವ್ಯಾಲ್ಯೂಗೆ ಮಾಡ್ತಾ ಇರೋದು. ಸೋರ್ಸಸ್ ಯಾವಿದೆ ನೋಡಿ, ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರ್ಸ್, ಡಿಬೆಂಚರ್ಸ್ ಇದೆ ಆ್ಯಂಡ್ ಅದ್ರ ಬುಕ್ ವ್ಯಾಲ್ಯೂ ತಗೊಳ್ಳಿ. ಈಕ್ವಿಟಿ ಶೇರ್ಸ್ ಎಷ್ಟಿದೆ? 6 lakhs, ಪ್ರಿಫರೆನ್ಸ್ ಶೇರ್ಸ್ ಎಷ್ಟಿದೆ? 4 lakhs ಆ್ಯಂಡ್ ಡಿಬೆಂಚರ್ಸ್ 5 lakhs ಇದೆ. ಸೊ ಈಗ ಈ ಮೂರನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 6 lakhs ಪ್ಲಸ್ 4 lakhs ಪ್ಲಸ್ 5 lakhs ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ? ಟೋಟಲ್ 15 lakhs ಆಗುತ್ತೆ. ಸೊ ಟೋಟಲ್ 15 lakhs ಕೂಡ ಇವರೇ ಕೊಟ್ಟಿರ್ತಾರೆ. ಸೊ ಟೋಟಲ್ 15 lakhs ಕೊಟ್ಟಿದ್ದಾರೆ. ಈಗ ನಾವು ಪ್ರಪೋರ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಪೋರ್ಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದ್ರೆ, ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 6 lakhs ಇದೆ, ಡಿವೈಡೆಡ್ ಬೈ ಟೋಟಲ್ ಮಾಡಿ. ಸೊ 6 lakhs ಡಿವೈಡೆಡ್ ಬೈ ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ 15 lakhs ಇದೆ. ಸೊ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 40 ಬರುತ್ತೆ. ಸೊ ಪ್ರಪೋರ್ಷನ್ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ 4 lakhs ಡಿವೈಡೆಡ್ ಬೈ 15 lakhs ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 26.67 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದೇ ರೀತಿ 5 lakhs ಡಿವೈಡೆಡ್ ಬೈ 15 lakhs ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 33.33 ಆಗುತ್ತೆ. ಸೊ ಈ ಪ್ರಪೋರ್ಷನ್ನ ನೀವು ಟೋಟಲ್ ಮಾಡಿದ್ರೆ ಯಾವಾಗಲೂ 100 ಬರಬೇಕು ನೋಡಿ. 40 ಪ್ಲಸ್ 26.67 ಪ್ಲಸ್ 33.33 ಮಾಡಿದ್ರೆ ಯಾವಾಗಲೂ 100 ಬರಬೇಕು. ಪ್ರಪೋರ್ಷನ್ ಟೋಟಲ್ ಯಾವುದೇ ಪ್ರಾಬ್ಲಮ್ ಮಾಡಿದ್ರೂ ಕೂಡ ಯಾವಾಗಲೂ ಪ್ರಪೋರ್ಷನ್ ಟೋಟಲ್ 100 ಬರಬೇಕು. ಈಗ ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಕಾಸ್ಟ್ ಆಫ್ ಈಕ್ವಿಟಿಗೆ ಎಷ್ಟಿದೆ ಅಂತಂದರೆ 5.32 ಇದೆ ಆ್ಯಂಡ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸ್ಗೆ ಎಷ್ಟಿದೆ ಅಂತಂದರೆ 7.52 ಇದೆ ಆ್ಯಂಡ್ ಕಾಸ್ಟ್ ಆಫ್ ಡೆಟ್ಗೆ ಎಷ್ಟಿದೆ ಅಂತಂದರೆ 6.27 ಇದೆ. ಸೊ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನು ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್ಸು, ಈಕ್ವಿಟಿ ಶೇರ್ಸ್ ಮತ್ತು ಡೆಟ್ಟನ್ನು ಬರ್ಕೊಳ್ಳಿ. ಈಗ ಪ್ರಪೋರ್ಷನ್ ಮತ್ತು ಆಫ್ಟರ್ ಟ್ಯಾಕ್ಸ್ ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿ. ಸೊ ಇಲ್ಲಿ ನೋಡಿ 40 ಇಂಟು 5.32 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 212.8. ಅದೇ ರೀತಿ 26.67 ಇಂಟು 7.52 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 200.56. ಅದೇ ರೀತಿ 33.33 ಇಂಟು 6.27 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 208.99 ಬರುತ್ತೆ. ಸೊ 98 ಅಥವಾ 97 ಬರುತ್ತೆ. ಸೊ ಅದು ಫ್ರಾಕ್ಷನ್ ವೇರಿಯೇಷನ್ ಆಗುತ್ತೆ. ಸೊ ಈಗ ಇದನ್ನಿಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟು ಸಿಗುತ್ತೆ ಅಂದರೆ ಸಮೇಷನ್ WX ಎಷ್ಟು ಬರುತ್ತೆ ಅಂದರೆ 622.35 ಬರುತ್ತೆ. ಈಗ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ಗೆ ಏನು ಫಾರ್ಮುಲಾ ಅಂತಂದರೆ ಸಮೇಷನ್ WX ಡಿವೈಡೆಡ್ ಬೈ ಟೋಟಲ್ ಪೋರ್ಷನ್ ಎಷ್ಟಿದೆ ಅಂತಂದರೆ 100. ಸೊ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಎಷ್ಟಿದೆ ಅಂತಂದರೆ 622.35 ಡಿವೈಡೆಡ್ ಬೈ 100 ಮಾಡಿದ್ರೆ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು ಸಿಗುತ್ತೆ ಅಂದರೆ 6.22. ಸೊ ಇದು ಬಂದು ಬುಕ್ ವ್ಯಾಲ್ಯೂಗೆ ಆಯಿತು. ಇದೇ ರೀತಿ ಮಾರ್ಕೆಟ್ ವ್ಯಾಲ್ಯೂಗೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಸೇಮ್ ಫಾರ್ಮೆಟ್ ತಗೊಳ್ಳಿ. ಸೋರ್ಸಸ್ಸು, ಅಮೌಂಟ್, ಪ್ರಪೋರ್ಷನ್, ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಆ್ಯಂಡ್ ಟೋಟಲ್ ಪ್ರಾಡಕ್ಟ್. ಅದೇ ರೀತಿ ಬುಕ್ ವ್ಯಾಲ್ಯೂಗೆ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅಂತ ನೋಡಿ. ಈಕ್ವಿಟಿ ಶೇರ್ಸ್ ಎಷ್ಟಿದೆ? 7 lakhs ಇದೆ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ 4 lakhs, ಡಿಬೆಂಚರ್ಸ್ 5 lakhs ಇದೆ. ಟೋಟಲ್ 16 lakhs ಇದೆ. ಸೊ ನಾವು ಸೇಮ್ ಪ್ರಪೋರ್ಷನ್ನ ಕ್ಯಾಲ್ಕುಲೇಟ್ ಮಾಡೋಣ. ಯಾವ ರೀತಿ ಅಂದರೆ 7 lakhs ಡಿವೈಡೆಡ್ ಬೈ 16 lakhs. ಸೊ 7 lakhs ಡಿವೈಡೆಡ್ ಬೈ 16 lakhs ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 43.75. ಹಾಗೆ 4 lakhs ಡಿವೈಡೆಡ್ ಬೈ 16 lakhs ಇಂಟು 100 ಮಾಡಿದ್ರೆ 25 ಬರುತ್ತೆ. 5 lakhs ಡಿವೈಡೆಡ್ ಬೈ 16 lakhs ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 31.25 ಬರುತ್ತೆ. ಸೊ ಸೇಮ್ ಇದನ್ನು ಮೂರನ್ನು ಆ್ಯಡ್ ಮಾಡಿದ್ರೆ ಕಂಪ್ಲೀಟಾಗಿ 100 ಬರಬೇಕು. ಸೊ ಒಂದ್ಸರಿ ನೋಡಿ 43.75 ಪ್ಲಸ್ 25 ಪ್ಲಸ್ 31.25 ಮಾಡಿದ್ರೆ ಟೋಟಲ್ 100 ಬಂತು. ಈಗ ಕಾಸ್ಟ್ ಆಫ್ಟರ್ ಟ್ಯಾಕ್ಸ್ ಸೇಮ್ ಏನು ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ವ ಬುಕ್ ವ್ಯಾಲ್ಯೂಗೂ ಅದೇ ಆಗುತ್ತೆ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂಗೂ ಕೂಡ ಸೇಮ್ ಕಾಸ್ಟನ್ನು ತೊಗೊಳ್ತೀವಿ. ಸೊ ಈಕ್ವಿಟಿ ಶೇರ್ಸ್ಗೆ 5.32, ಪ್ರಿಫರೆನ್ಸ್ ಶೇರ್ಸ್ಗೆ 7.52 ಆ್ಯಂಡ್ ಡಿಬೆಂಚರ್ಸ್ಗೆ 6.27. ಸೊ ಈಗ ಪ್ರಪೋರ್ಷನ್ ಜೊತೆಗೆ ಆಫ್ಟರ್ ಟ್ಯಾಕ್ಸ್ ಕಾಸ್ಟ್ನ ಮಲ್ಟಿಪ್ಲೈ ಮಾಡಿ. 43.75 ಇಂಟು 5.32 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 232 ಬರುತ್ತೆ.
ಸೊ ಸಮ್ಟೈಮ್ಸ್ ಡೈರೆಕ್ಟಾಗಿ ಫ್ರ್ಯಾಕ್ಷನ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಈ ರೀತಿ 1 or 2 rupees ವೇರಿಯೇಷನ್ ಆಗುತ್ತೆ, ನೋ ಪ್ರಾಬ್ಲಮ್. ಸೊ ಹಾಗೆ 31.25 ಇಂಟು 6.27 ಮಾಡಿದಾಗ 195.93 ಬರುತ್ತೆ. ಸೊ ಇಲ್ಲಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಟೋಟಲ್ 606 ಬರುತ್ತೆ. ಸೊ ಈಗ ವೆಯ್ಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಸಮೇಷನ್ WX ಅಂದರೆ ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ಪ್ರಪೋರ್ಷನ್ ಎಷ್ಟಿದೆ 100 ಇದೆ. 606 ಡಿವೈಡೆಡ್ ಬೈ 100 ಮಾಡಿದ್ರೆ 6.06 ಬರುತ್ತೆ. ಸೊ ದಿಸ್ ಈಸ್ ದ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಆಫ್ ದ ಮಾರ್ಕೆಟ್ ವ್ಯಾಲ್ಯೂ. ಸೊ ನಿಮಗೆ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 12 ಮಾರ್ಕ್ಸ್ ಸಿಗುತ್ತೆ. ಫಸ್ಟು ವರ್ಕಿಂಗ್ ನೋಟ್ ಮಾಡಬೇಕು, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಈಕ್ವಿಟಿ ಆ್ಯಂಡ್ ಪ್ರಿಫರೆನ್ಸ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ಗೆ ಮಾಡಿ ಆಫ್ಟರ್ ದಟ್ ಏನಂತಂದರೆ ಫಸ್ಟು ಬುಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಇದಿಷ್ಟನ್ನು ಕೂಡ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್. ಸಿ ಇಯರ್ 8th ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಆನ್ ದ ಬೇಸಿಸ್ ಆಫ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಆಫ್ ಪ್ರಾಜೆಕ್ಟ್ ಆರ್ ಆ್ಯಂಡ್ ಎಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಪ್ರಾಜೆಕ್ಟ್ ಆರ್ ಮತ್ತು ಎಸ್ ಕೊಟ್ಟಿದ್ದಾರೆ. ಸೊ ಇದೆರಡಕ್ಕೂ ಕೂಡ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 5 years ಕೊಟ್ಟಿದ್ದಾರೆ. 1 2 3 4 5. ಪ್ರಾಜೆಕ್ಟ್ ಆರ್ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಜೆಕ್ಟ್ ಎಸ್ ಕೊಟ್ಟಿದ್ದಾರೆ. ಕ್ಯಾಶ್ ಫ್ಲೋ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಇಯರ್ 30, ಸೆಕೆಂಡ್ ಇಯರ್ 50, 25, 20, 70,000 ಕೊಟ್ಟಿದ್ದಾರೆ. and probability 0.1, 0.2, 0.4, 0.2, 0.1 ಪ್ರಾಜೆಕ್ಟ್ ಆರ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಪ್ರಾಜೆಕ್ಟ್ ಎಕ್ಸ್ಗೆ ಕ್ಯಾಶ್ ಫ್ಲೋ 25,000, 45,000, 20,000, 15,000, 65,000 ಇದೆ. ಆ್ಯಂಡ್ ಪ್ರಾಬಬಿಲಿಟಿ ಬಂದು 0.1, 0.15, 0.5, 0.15, 0.1 ಕೊಟ್ಟಿದ್ದಾರೆ. ರೆಕಮೆಂಡೆಡ್ ವಿಚ್ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್ ಅಂತ ಕೇಳಿದ್ದಾರೆ. ಸೊ ಇವೆರಡೂ ಕೂಡ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ವೇರಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ವಿಚ್ ಪ್ರಾಜೆಕ್ಟ್ ಶುಡ್ ಬಿ ಬೆಟರ್ ಅಂತ ನಾವು ಸಜೆಸ್ಟ್ ಮಾಡಬೇಕು. ಯಾವ ರೀತಿ ಅಂತ ನೋಡೋಣ. ಈ ಕ್ವಶನ್ ಬಂದು ರಿಸ್ಕ್ ಅನಾಲಿಸಿಸ್ ಇನ್ ಕ್ಯಾಪಿಟಲ್ ಬಡ್ಜೆಟಿಂಗ್. ಆಲ್ರೆಡಿ ಇದ್ರ ಮೇಲೂ ಕೂಡ ನಾನು ಕಂಪ್ಲೀಟ್ ವಿಡಿಯೋ ಆ್ಯಂಡ್ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸರಿ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಫಸ್ಟು ನಾವಿಲ್ಲಿ ಪ್ರಾಜೆಕ್ಟ್ ಆರ್ಗೆ ಕ್ಯಾಲ್ಕುಲೇಟ್ ಮಾಡೋಣ. ಸೇಮ್ ಇಯರ್ಸ್ ಎಷ್ಟಿದೆ ಅಂದರೆ ಟೋಟಲ್ 5 years ಇದೆ. ತೊಗೊಳ್ಳಿ, ಟೋಟಲ್ 5 years. ಆ್ಯಂಡ್ ಕ್ಯಾಶ್ ಫ್ಲೋ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಇಯರ್ 30, ಸೆಕೆಂಡ್ ಇಯರ್ 50, ಆ್ಯಂಡ್ ಥರ್ಡ್ ಇಯರ್ 25, ಫೋರ್ತ್ ಇಯರ್ 20, ಆ್ಯಂಡ್ ಫಿಫ್ತ್ ಇಯರ್ 70 ಆಸ್ ಇಟ್ ಈಸ್ ತೊಗೊಳ್ಳಿ. ಆ್ಯಂಡ್ ಪ್ರಾಬಬಿಲಿಟೀಸ್ ಏನು ಕೊಟ್ಟಿದ್ದಾರೆ ನೋಡಿ, 0.1, 0.2, 0.4, 0.1, 0.1 ತೊಗೊಳ್ಳಿ. ಸೊ ದಿಸ್ ಈಸ್ ಕ್ಯಾಶ್ ಫ್ಲೋ ಬಂದು ಎಕ್ಸ್, ಪ್ರಾಬಬಿಲಿಟಿ ಬಂದು ಎಫ್. ಸೊ ಈಗ ನಾವು ಎಫೆಕ್ಟ್ಸ್ನ ಮಾಡಬೇಕು ಅಂದರೆ ಕ್ಯಾಶ್ ಫ್ಲೋ ಮತ್ತು ಪ್ರಾಬಬಿಲಿಟಿನ ಎರಡು ಮಲ್ಟಿಪ್ಲೈ ಮಾಡಬೇಕು. 30,000 ಇಂಟು 0.1 ಮಾಡಿದ್ರೆ 3,000 ಬರುತ್ತೆ. 50,000 ಇಂಟು 0.2 ಮಾಡಿದ್ರೆ 10,000 ಬರುತ್ತೆ. 25,000 ಇಂಟು 0.4 ಮಾಡಿದ್ರೆ 10,000 ಬರುತ್ತೆ. ಹಾಗೆ 20,000 ಇಂಟು 0.2 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 4,000. ದೆನ್ ಲಾಸ್ಟ್ ಒನ್ ಈಸ್ 7,000 ಇಂಟು 0.1 ಮಾಡಿದ್ರೆ 7,000 ಬರುತ್ತೆ. 70,000 ಇಂಟು 0.1 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 7,000 ಬರುತ್ತೆ. ಸೊ ಇವಾಗ ಇಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಸಮೇಷನ್ ಎಫೆಕ್ಟ್ ಸಿಗುತ್ತೆ. ಎಷ್ಟು ಅಂತಂದರೆ 34,000. ಸಮೇಷನ್ ಎಫೆಕ್ಟ್ಸ್ ಎಷ್ಟಿದೆ ಅಂತಂದರೆ 34,000. ಸೊ ಈಗ ನಾವು ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೀನ್ ಎಷ್ಟು ಅಂತ ಅಂದರೆ 34,000 ಬಂದಿದೆ. ಸೊ ಈಗ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಡಿವಿಯೇಷನ್ ಏನಂತ ಅಂದರೆ ಟೋಟಲ್ ಮೀನ್ ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋನ ಮಾಡಬೇಕು. ಅಂದರೆ ಇಲ್ಲಿ ನಮಗೆ ಏನು ಮೀನ್ ಇದೆಯಲ್ವ, ಮೀನಿಂದ ನಾವು ಎಕ್ಸ್ನ ಕ್ಯಾಶ್ ಫ್ಲೋಯಿಂದ ಮೀನ್ನ ಲೆಸ್ ಮಾಡಬೇಕು. ಸೊ ಇಲ್ಲಿ ನೋಡಿ 34,000 ಇದೆ. 30,000 ಮೈನಸ್ 34,000 ಮಾಡಿದ್ರೆ -4,000 ಬರುತ್ತೆ. 50,000 ಮೈನಸ್ 34,000 ಮಾಡಿದ್ರೆ 16,000 ಬರುತ್ತೆ. 50 ಮೈನಸ್ 34,000 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 16,000 ಬರುತ್ತೆ. ಹಾಗೆ 25,000 ಮೈನಸ್ 34,000 ಮಾಡಿದ್ರೆ -9,000 ಫಾರ್ ಥರ್ಡ್ ಇಯರ್. ಆ್ಯಂಡ್ ನೆಕ್ಸ್ಟು ಎಷ್ಟಂತಂದರೆ 20,000 ಮೈನಸ್ 34,000 ಮಾಡಿದ್ರೆ 14,000 ಮೈನಸ್ 14,000 ಬರುತ್ತೆ. ದೆನ್ 70,000 ಮೈನಸ್ 34,000 ಮಾಡಿದ್ರೆ 36,000 ಬರುತ್ತೆ. ಸೊ ಇದು ಬಂದು ಡಿ ಆಯಿತಾ. ಸೊ ಯಾವುದಂತಂದರೆ ಕ್ಯಾಶ್ ಫ್ಲೋಯಿಂದ ಸೊ ಈ ಮೀನ್ನ ಲೆಸ್ ಮಾಡಬೇಕು. ಸೊ ಇವಾಗ ಡಿ ಸ್ಕ್ವಯರ್ ಮಾಡಿ. ಸೊ 4,000 ಇಂಟು 4,000 ಮೈನಸ್ ಇಂಟು ಮೈನಸ್ ಇಸ್ ಬಿಕಮ್ ಪ್ಲಸ್. 4,000 ಇಂಟು 4,000 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1,60,00,000 ಆಗುತ್ತೆ. ಸೊ ಇಲ್ಲಿ ಎಷ್ಟು ಅಂತಂದರೆ 1,16,00,000 ಆಗುತ್ತೆ. 16,000 ಇಂಟು 16,000 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 25,60,00,000 ಆಗುತ್ತೆ. 25,60,00,000. ಆ್ಯಂಡ್ ನೆಕ್ಸ್ಟು 9,000 ಇಂಟು
9000 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 8 crore 10 lakh ಆಗುತ್ತೆ. ಸೇಮ್ 14,000 ಇಂಟು 14,000 ಮಾಡಿದ್ರೆ 90 crore 60 lakh ಆಗುತ್ತೆ. ದೆನ್ ಇಲ್ಲಿ ಎಷ್ಟಾಗುತ್ತೆ ಅಂದರೆ 36,000 ಇಂಟು 36,000 ಮಾಡಿದ್ರೆ 129 crore 60,000 ಆಗುತ್ತೆ. ಸೊ ಹುಷಾರಾಗಿ ಏನಂತ ಅಂದರೆ ಇಲ್ಲಿ 4,000 ಇಂಟು 4,000 16,000 ಇಂಟು 16,000 ಎರಡು ಸರಿ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಸ್ಕ್ವೇರ್ ಮಾಡಬೇಕು. ಇವಾಗ ಏನಂತ ಅಂದರೆ ಈ ಸ್ಕ್ವೇರ್ ಅಮೌಂಟ್ ಏನಿದೆ ಅದನ್ನು ಎಫ್ ಜೊತೆ ಅಂದರೆ ಇಲ್ಲಿ ಯಾವುದು ಪ್ರಾಬಬಿಲಿಟಿ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ನೋಡಿ 1 crore 60 lakh ಇದೆ. 1 crore 60 lakh 1 crore 60 lakh ಇಂಟು 0.1 ಮಾಡಿ ಎಷ್ಟು ಬರುತ್ತೆ ಅಂದರೆ 16 lakh ಬರುತ್ತೆ. ಅದೇ ರೀತಿ 25 crore 60 lakh ಇಂಟು 0.2 ಮಾಡಿ ಎಷ್ಟು ಬರುತ್ತೆ 5 crore 12 lakh ಬರುತ್ತೆ. 5 crore 12 lakh. ಹಾಗೆ 8 crore 10 lakh ಇಂಟು 0.4 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 3 crore 24 lakh. ಹಾಗೆ ನೆಕ್ಸ್ಟು ಇಲ್ಲಿ 19 crore 60 lakh ಇಂಟು 0.2 ಮಾಡಿದ್ರೆ 3 crore 92 lakh ಬರುತ್ತೆ. ಆ್ಯಂಡ್ 129 crore 60 lakh ಇಂಟು 0.1 ಮಾಡಿದ್ರೆ 12 lakh 96 lakh ಬರುತ್ತೆ. 12 crore 96 lakh 12 crore 96 lakh ಬರುತ್ತೆ. ಇವಾಗ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ 16 lakh ಪ್ಲಸ್ 5 crore 12 lakh ಪ್ಲಸ್ 3 crore 24 lakh then 3 crore 92 lakh plus 12 crore 96 lakh. ಸೊ ಟೋಟಲ್ ಎಷ್ಟಾಗುತ್ತೆ ಅಂದರೆ 25 crore 40 lakh ಆಗುತ್ತೆ. ಸೊ ಎಷ್ಟಂತಂದರೆ 25 crore 40 lakh ಆಗುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಡಿವಿಷನ್ಗೆ ಏನು ಫಾರ್ಮುಲಾ ಅಂದರೆ ಸ್ಟ್ಯಾಂಡರ್ಡ್ ಡಿವಿಷನ್ ಬಂದು ಸಮೇಷನ್ ಎಫ್ ಡಿ ಸ್ಕ್ವೇರ್ ಎಷ್ಟು ಬಂದಿದೆ ನಮಗೆ ಇಲ್ಲಿ ಬಂದಿದೆ ಎಷ್ಟಂತ ಅಂದರೆ 25 crore 40 lakh ಬಂದಿದೆ. ಸೊ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ ಡಿವೈಡೆಡ್ ಬೈ 1 ಮಾಡಿ. ಸೊ ಈಗ 25 crore 40 lakh ಸ್ಕ್ವೇರ್ ರೂಟ್ನ ಒತ್ತಿ. ಸೊ ಸೇಮ್ ಅಮೌಂಟನ್ನು ಒತ್ತಿ. ಸೊ ಕ್ಯಾಲ್ಕುಲೇಟರಲ್ಲಿ ಈ ಸಿಂಬಲ್ನ ಒತ್ತಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಎಷ್ಟಂತ ಅಂದರೆ 15,937.37 ಇಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಗೊತ್ತಾಯ್ತಲ್ವಾ? ಇದಿಷ್ಟನ್ನು ಬಂದು ಪ್ರಾಜೆಕ್ಟ್ ಆರ್ಗೆ ಆ್ಯಂಡ್ ಪ್ರಾಜೆಕ್ಟ್ ಎಸ್ಗೆ ಯಾವ ರೀತಿ ಅಂತ ನೋಡೋಣ. ಆ್ಯಂಡ್ ಇದರಲ್ಲೇ ಕೂಡ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಕೇಳಿದ್ದಾರೆ. ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ಗೆ ಏನು ಫಾರ್ಮುಲಾ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ ನಮಗೆ 15,937.37 ಡಿವೈಡೆಡ್ ಬೈ ಮೀನ್ ಎಷ್ಟು ಅಂತ ಅಂದರೆ ಟೋಟಲ್ ಮೀನ್ ನಮಗೆ ಎಷ್ಟು ಬಂದಿದೆ ಅಂದರೆ 34,000 ಬಂದಿದೆ. ಡಿವೈಡೆಡ್ ಬೈ 34,000 ಇಂಟು 100 ಮಾಡಿದ್ರೆ 46.87 ಬರುತ್ತೆ. 15,937.37 ಡಿವೈಡೆಡ್ ಬೈ 34,000 ಇಂಟು 100 ಮಾಡಿ ಎಷ್ಟು ಬರುತ್ತೆ ಅಂದರೆ 46.87% ಕರೆಕ್ಟಾಗಿ ಬಂದಿದೆ. ಸೊ ಇದು ಬಂದು ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್. ಸೊ ಇದೇ ರೀತಿ ಪ್ರಾಜೆಕ್ಟ್ ಎಕ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯೆಂಟ್ ಆಫ್ ವೇರಿಯೇಷನ್ ಆಫ್ ಪ್ರಾಜೆಕ್ಟ್ ಎಸ್ ಅಂತ ಹೆಡ್ಡಿಂಗ್ ತೊಗೊಳ್ಳಿ. ಸೇಮ್ ಇಯರ್ ಎಷ್ಟಿದೆ ಟೋಟಲ್ 5 years ಇದೆ. ಆ್ಯಂಡ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಅಂದರೆ ಟೋಟಲ್ 25,000 ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 25,000 45,000 20 15 65,000 ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಾಬಬಿಲಿಟಿ ರೈಟ್ ಇಯರ್ 0.1 0.15 0.5 0.15 ಆ್ಯಂಡ್ 0.1. ಸೊ ಇಲ್ಲಿ ಟೋಟಲ್ ಮಾಡಿದ್ರೆ ಇಲ್ಲಿ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 1 ಬರುತ್ತೆ. ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಮಾಡಿದ್ರೆ 1 ಬರುತ್ತೆ. ಸೊ ಈಗ ಎಕ್ಸ್ ಆ್ಯಂಡ್ ಎಫ್ ಕ್ಯಾಶ್ ಇನ್ಫ್ಲೋ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಾಬಬಿಲಿಟಿ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಫ್ ಎಕ್ಸ್ ಬರುತ್ತೆ. 25,000 ಇಂಟು 0.1 ಮಾಡಿದ್ರೆ 2,500. 25,000 ಇಂಟು 0.1 ಮಾಡಿದ್ರೆ 2,500. 45,000 ಇಂಟು 0.15 ಮಾಡಿದ್ರೆ 6,750. 20,000 ಇಂಟು 0.5 ಮಾಡಿದ್ರೆ 10,000. 15,000 ಇಂಟು 0.15 ಮಾಡಿದ್ರೆ 2,250. ಆ್ಯಂಡ್ ಇಲ್ಲಿ 65,000 ಇಂಟು 0.1 ಮಾಡಿದ್ರೆ 6,500. ಸೊ ಇವಾಗ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ನಮಗೆ ಸಮೇಷನ್ ಎಫ್ ಎಕ್ಸ್ ಎಷ್ಟು ಸಿಗುತ್ತೆ ಅಂದರೆ 28,000 ಸಿಗುತ್ತೆ. ಸೊ ಒಂದ್ಸರಿ ನೋಡಿ 2,500 ಪ್ಲಸ್ 6,750 ಪ್ಲಸ್ 10,000 ಪ್ಲಸ್ 2,250 ಪ್ಲಸ್ ಆ್ಯಂಡ್ 6,500 ಟೋಟಲ್ ಎಷ್ಟು ಬಂತು ಅಂದರೆ 28,000 ಬಂದಿದೆ ಸಮೇಷನ್ ಎಫ್ ಎಕ್ಸ್. ಇವಾಗ ಇದನ್ನು ನಾವು ಡಿವಿಯೇಷನ್ ಮಾಡಬೇಕು. ಏನಂತ ಅಂದರೆ ಕ್ಯಾಶ್ ಇನ್ಫ್ಲೋಸಿಂದ 28,000ನ ಲೆಸ್ ಮಾಡಿ. ಸೊ 25,000 ಮೈನಸ್ 28,000 ಅಂದರೆ -3,000 ಬಂದಿದೆ ಕರೆಕ್ಟು.
ಆ್ಯಂಡ್ 45,000 ಮೈನಸ್ 28,000 ಅಂತ ಅಂದರೆ 17,000 ಆ್ಯಂಡ್ ಇಲ್ಲಿ 20,000 ಮೈನಸ್ 28,000 ಅಂದರೆ ಮೈನಸ್ 8,000 15,000 ಮೈನಸ್ 28,000 ಅಂದರೆ ಮೈನಸ್ 13,000 65,000 ಮೈನಸ್ 28,000 ಅಂತಂದರೆ ಇಲ್ಲಿ ಪ್ಲಸ್ 37,000 ಬಂದಿದೆ. ಸೊ ಇವಾಗ ಸೇಮ್ ಸ್ಕ್ವೇರ್ ಮಾಡಿ ಯಾವ ರೀತಿ ಅಂದರೆ ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್ 3,000 ಇಂಟು 3,000 ಮಾಡಿ ಎಷ್ಟಾಗುತ್ತೆ ಅಂದರೆ 90 ಲ್ಯಾಕ್ ಆಗುತ್ತೆ. ಹಾಗೆ 17,000 ಇಂಟು 17,000 ಮಾಡಿ ಎಷ್ಟು ಬರುತ್ತೆ ಅಂದರೆ ಇಲ್ಲಿ 28 crore 90 lakh ಬರುತ್ತೆ. 28 crore 90 lakh. ಹಾಗೆ 8,000 ಇಂಟು 8,000 ಮಾಡಿದರೆ ಸೇಮ್ 6 crore 40 lakh ಸಾರಿ 6 crore 40 lakh ಆಗುತ್ತೆ. ಹಾಗೆ 13,000 ಇಂಟು 13,000 ಮೈನಸ್ ಇಂಟು ಮೈನಸ್ ಬಿಕಮ್ ಪ್ಲಸ್ ಇಲ್ಲಿ 16 crore 90 lakh ಆಗುತ್ತೆ. ಹಾಗೆ 37,000 ಇಂಟು 37,000 ಮಾಡಿ ಎಷ್ಟಾಗುತ್ತೆ ನೋಡಿ ಆಗ. ಸೊ ಇಲ್ಲಿ ನೋಡಿ 136 crore 90 lakh ಆಗುತ್ತೆ. 136 crore 90 lakh ಆಗುತ್ತೆ. ಸೊ ಇದು ಡಿ ಸ್ಕ್ವೇರ್. ಈಗ ಎಫ್ ಡಿ ಸ್ಕ್ವೇರ್ ಮಾಡಬೇಕು. ಸೊ ಏನಂತಂದರೆ ಪ್ರಾಬಬಿಲಿಟಿ ಜೊತೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಎಫ್ ಎಕ್ಸ್ ಸಿಗುತ್ತೆ. ಸೊ ಆ ಎಫ್ ಎಕ್ಸ್ ಆದಮೇಲೆ ಇದನ್ನು ಸ್ಕ್ವೇರ್ ಮಾಡ್ತೀರಾ. ಕ್ಯಾಶ್ ಇನ್ಫ್ಲೋ ಆ್ಯಂಡ್ ಪ್ರಾಬಬಿಲಿಟಿ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಫ್ ಎಕ್ಸ್ ಸಿಗುತ್ತೆ. ಆಗ ಟೋಟಲ್ ಮಾಡಿ ಕ್ಯಾಶ್ ಇನ್ಫ್ಲೋಯಿಂದ ಇದನ್ನು ಲೆಸ್ ಮಾಡಿದ್ರೆ ನಿಮಗೆ ಡಿ ಸಿಗುತ್ತೆ. ಸೊ ಇಲ್ಲಿ ಮೀನ್ನ ಕ್ಯಾಶ್ ಇನ್ಫ್ಲೋಯಿಂದ ಟೋಟಲ್ ಮೀನ್ನ ಲೆಸ್ ಮಾಡಿದ್ರೆ ಸೊ ಇದನ್ನು ಸ್ಕ್ವೇರ್ ಮಾಡ್ತೀರಾ. ಆ್ಯಂಡ್ ಲಾಸ್ಟಿಗೆ ಪ್ರಾಬಬಿಲಿಟಿ ಮತ್ತು ಡಿ ಸ್ಕ್ವೇರ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ನೋಡಿ 0.1 ಇಂಟು 90 lakh ಎಷ್ಟು ಬಂತು 9 lakh. ಅದೇ ರೀತಿ 0.15 ಇಂಟು 28 crore 90 lakh ಮಾಡಿ ಎಷ್ಟಾಯಿತು 4 crore 33 lakh 50,000 4 crore 33 lakh 50,000. ಅದೇ ರೀತಿ ಇಲ್ಲಿ 6 crore 40 lakh ಇಂಟು 0.5 ಮಾಡಿದ್ರೆ 3 crore 20 lakh ಬರುತ್ತೆ. ದೆನ್ 16 crore 90 lakh ಇಂಟು 0.15 ಮಾಡಿದ್ರೆ 2 crore 53 lakh 50,000 ಬರುತ್ತೆ. ಹಾಗೆ 0.1 ಇಂಟು 136 crore 90 lakh ಮಾಡಿದ್ರೆ 13 crore 69 lakh ಬರುತ್ತೆ. ಸೊ ಈಗ ಇದಿಷ್ಟನ್ನು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಈಸ್ 9 lakh ಪ್ಲಸ್ 4 crore 33 lakh 50,000 then 3 crore 20 lakh then 2 crore 53 lakh 50,000 sorry and next one is 13 crore 69 lakh sorry calculation wrong ಆಯಿತು ಒಂದ್ಸರಿ ನೋಡಿ. 9 lakh plus 4 crore 33 lakh 50,000 then 3 crore 20 lakh then 2 crore 53 lakh 50,000 then 13 crore 69 lakh. ಸೊ ಟೋಟಲ್ ಎಷ್ಟಂತಂದರೆ 23 crore 85 lakh ಬಂದಿದೆ. ಸೊ ಈಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ರೀತಿ ಅಂತಂದರೆ ಸೊ ಟೋಟಲ್ 23 lakh 85 lakh ಏನು ಬಂದಿದೆ 23 crore 85 lakh. ಸ್ಟ್ಯಾಂಡರ್ಡ್ ಡಿವಿಯೇಷನ್ಗೆ ಸ್ಕ್ವೇರ್ ರೂಟ್ ಸಮೇಷನ್ ಎಫ್ ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಈಸ್ ಆಲ್ವೇಸ್ 1. ಸೊ ಇಲ್ಲಿ ಈ 20 crore 85 lakhಗೆ ಈ ಸ್ಕ್ವೇರ್ ರೂಟನ್ನು ತೆಗೀರಿ. ಅವಾಗ ಎಷ್ಟು ಬರುತ್ತೆ ಆನ್ಸರು 15,443.44 is the standard deviation. ಸೊ ನೆಕ್ಸ್ಟು ಇದಕ್ಕೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಡಿವೈಡೆಡ್ ಬೈ ಮೀನ್ ಇಂಟು 100. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು ಬಂದಿದೆ ನಿಮಗೆ 15,443.44 ಆ್ಯಂಡ್ ಮೀನ್ ಎಷ್ಟು ಬಂದಿದೆ ಅಂದರೆ 28,000. 15,443.44 ಡಿವೈಡೆಡ್ ಬೈ 28,000 ಇಂಟು 100 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ ಪರ್ಸೆಂಟೇಜ್ 55.15 ಆಗುತ್ತೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮತ್ತು ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ ಏನು ಹೇಳುತ್ತೆ ಅಂತಂದರೆ ಯಾವುದು ಹೈಯೆಸ್ಟ್ ಇರುತ್ತೆ ಅದು ರಿಸ್ಕ್ ಜಾಸ್ತಿ ಇರುತ್ತೆ ಅಂತ. ಸೊ ಇಲ್ಲಿ ನೋಡಿ ಇಲ್ಲಿ 15,400 ಇದೆ. ಸೊ ಇಲ್ಲಿ 15,937 ಇದೆ. ಸೊ ಕಂಪೇರಿಂಗ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಿದಾಗ ಸೊ ಇಲ್ಲಿ ಯಾವುದು ಜಾಸ್ತಿ ರಿಸ್ಕ್ ಇದೆ ಅಂತ ಅಂದರೆ ಪ್ರಾಜೆಕ್ಟ್ ಆರ್ ಈಸ್ ಜಾಸ್ತಿ ರಿಸ್ಕ್ ಇದೆ. ಸೊ ಕೋಎಫಿಷಿಯಂಟ್ ಆಫ್ ವೇರಿಯೇಷನಲ್ಲಿ ಪ್ರಾಜೆಕ್ಟ್
ಎಸ್ ಇಸ್ ಜಾಸ್ತಿ ರಿಸ್ಕ್ ಇದೆ ಅಂತ ಡಿಫೈನ್ ಮಾಡ್ತೀವಿ. ಸೊ ಇದಿಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 12 ಮಾರ್ಕ್ಸ್ ಇರುತ್ತೆ. ಪ್ರಾಜೆಕ್ಟ್ ಎಸ್ಗೆ 6 ಮಾರ್ಕ್ಸ್ ಆ್ಯಂಡ್ ಪ್ರಾಜೆಕ್ಟ್ ಆರ್ಗೆ 6 ಮಾರ್ಕ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ನ ನೋಡೋಣ. And here is the 9th question. From the following details relating to a company, determine the market price per share under the Gordon's model ಅಂತ ಕೇಳಿದ್ದಾರೆ. ಸೊ ಇದು ಏನಂತಂದರೆ ಡಿವಿಡೆಂಡ್ ಡಿಸಿಷನ್ಸ್ ಆ್ಯಂಡ್ ಥಿಯರೀಸ್ ಚಾಪ್ಟ್ರಿಂದ ಕೇಳಿದ್ದಾರೆ. ಸೊ ಇಲ್ಲಿ ಏನಂತ ಅಂದರೆ ಅಂಡರ್ ಗಾರ್ಡನ್ಸ್ ಮಾಡೆಲ್ ನಾವು ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ನ ಫೈಂಡ್ ಔಟ್ ಮಾಡಬೇಕು. ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಅಂದರೆ 15% ಇದೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂದು 8% ಇದೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದು 10% ಇದೆ. ಪೇ ಔಟ್ ರೇಷಿಯೋ ಎಷ್ಟಿದೆ ಅಂತಂದರೆ 35%, 25% ಆ್ಯಂಡ್ 20% ಕೊಟ್ಟಿದ್ದಾರೆ. ಸೊ ನಾವು ಇದ್ರ ಮೇಲೆ ಏನಂತ ಅಂದರೆ ಗಾರ್ಡನ್ಸ್ ಮಾಡೆಲ್ನ ಯೂಸ್ ಮಾಡಿ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು, ಟೋಟಲ್ ವ್ಯಾಲ್ಯೂ ಆಫ್ ಶೇರ್ಸ್ನ. ಸೊ ಇಲ್ಲಿ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ, ಗಾರ್ಡನ್ಸ್ ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಇದು. ಸೊ ಏನಂತ ಅಂದರೆ ಫಾರ್ಮುಲಾ ಬಂದು P = E ಇಂಟು 1 - B ಇಂಟು KE - BR. ಸೊ ಇಲ್ಲಿ ವೇರ್ P ಸ್ಟ್ಯಾಂಡ್ ಫಾರ್ ಪ್ರೈಸ್ ಆಫ್ ದ ಶೇರ್ ಆ್ಯಂಡ್ E ಬಂದು ಅರ್ನಿಂಗ್ ಪರ್ ಶೇರ್. ಅರ್ನಿಂಗ್ ಪರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ? 15 ಕೊಟ್ಟಿದ್ದಾರೆ ಆಲ್ರೆಡಿ ಅರ್ನಿಂಗ್ ಪರ್ ಶೇರ್. ಆ್ಯಂಡ್ B ಬಂದು ರಿಟೆನ್ಷನ್ ರೇಷಿಯೋ. ಸೊ ಇದನ್ನು ಯಾವ ರೀತಿ ಅಂತ ಅಂದರೆ ಆಲ್ರೆಡಿ ಏನು ರೇಷಿಯೋ ಕೊಟ್ಟಿರ್ತಾರೆ ಅದರಿಂದ ಲೆಸ್ ಮಾಡಿ ಉಳಿದಿರೋದು. ಸೊ ಇವಾಗ ಫಾರ್ ಎಕ್ಸಾಂಪಲ್ 35 ಕೊಟ್ಟಿದ್ದಾರೆ. ಸೊ 100ಅಲ್ಲಿ 35%ನ ಲೆಸ್ ಮಾಡಿದ್ರೆ ಎಷ್ಟು? 75%. ಹಾಗೆ ಇಲ್ಲಿ 100ಅಲ್ಲಿ 25ನ ಲೆಸ್ ಮಾಡಿದ್ರೆ ಎಷ್ಟು? 100ಅಲ್ಲಿ 35ನ ಲೆಸ್ ಮಾಡಿದ್ರೆ 65, 100ಅಲ್ಲಿ 25ನ ಲೆಸ್ ಮಾಡಿದ್ರೆ 75, 100ಅಲ್ಲಿ 20%ನ ಲೆಸ್ ಮಾಡಿದ್ರೆ 80%. ಸೊ ಇಲ್ಲಿ ಏನಂತ ಅಂದರೆ ರಿಟೆನ್ಷನ್ ರೇಷಿಯೋ 1 - ಪೇ ಔಟ್ ರೇಷಿಯೋ ಮಾಡಿದ್ರೆ ಸಿಗುತ್ತೆ. ಆ್ಯಂಡ್ KE ಬಂದು ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಕೊಟ್ಟಿದ್ದಾರಲ್ವ, ಎಷ್ಟು? 8% ಅಥವಾ 0.08 ಅಂತ ತಗೊಳ್ತೀವಿ. ದೆನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದು R. ಎಷ್ಟಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಅಂದರೆ 10% ಆರ್ 0.10 ಅಂತ ತಗೊಳ್ತೀವಿ. ಇವಾಗ ಈ ಒಂದು 3 ರೇಷಿಯೋ ಕೊಟ್ಟಿದ್ದಾರೆ, ಪೇ ಔಟ್ ರೇಷಿಯೋ 3 ಕೊಟ್ಟಿದ್ದಾರೆ, ABC. ಸೊ ಇದ್ರ 3 ಮೇಲೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫಸ್ಟ್ ಏನಂತಂದ್ರೆ ಪೇ ಔಟ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 35% ಕೊಟ್ಟಿದ್ದಾರೆ. ಸೊ ಎ ಪೇ ಔಟ್ ರೇಷಿಯೋ 35% ಕೊಟ್ಟಾಗ B ರಿಟೆನ್ಷನ್ ರೇಷಿಯೋ ಎಷ್ಟು ಅಂತಂದರೆ 35 ಅಂತಂದರೆ ಇಲ್ಲಿ ಎಷ್ಟು ಸಿಗುತ್ತೆ ಅಂದರೆ 65% ಸಿಗುತ್ತೆ. ಅರ್ಥ ಆಗ್ತಿದ್ದಿಲ್ವಾ? ಸೊ ಪೇ ಔಟ್ ರೇಷಿಯೋ 35% ಕೊಟ್ಟಿದ್ದಾರೆ ಅಂದರೆ 100 - 35 ಅಥವಾ 1 - 0.35ನ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ 0.65 ಬರುತ್ತೆ. ಸೊ ಈ ರೀತಿ ತಗೊಳ್ತೀವಿ. ಸೊ ಇಲ್ಲಿ ಅಂದರೆ 0.65 ಅಥವಾ 65%. ಸೊ ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ. ಈ ಎಷ್ಟು ಅಂತ ಅಂದರೆ ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರಲ್ವಾ, ಅರ್ನಿಂಗ್ ಪರ್ ಶೇರ್ ಎಷ್ಟು ಕೊಟ್ಟಿದ್ದಾರೆ ನೋಡಿ? 15 ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಕ್ಯಾಪಿಟಲ್ 8 ಆರ್ 0.08 ಆ್ಯಂಡ್ ಇಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 0.10. ಸೊ ಇದನ್ನ ಆಲ್ರೆಡಿ ತೊಗೊಂಡಿದ್ದೀನಿ. ಸೊ ಈಗ ಫಾರ್ಮುಲಾನ ಅಪ್ಲೈ ಮಾಡೋಣ. ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ? 15 ಇದೆ ಆ್ಯಂಡ್ 1 ಈಸ್ ಹ್ಯಾಸ್ ಇಟ್ ಈಸ್ ಆ್ಯಂಡ್ B ಬಂದು 0.65 ಬಂದಿದೆ. 0.65 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಎಷ್ಟಿದೆ ಅಂದರೆ 0.08. B ಇಂಟು R ಅಂದರೆ B ಎಷ್ಟಿದೆ? 0.65 ಇಂಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಟ್ಟಿದ್ದಾರೆ? 0.10. ಈಗ ಸಿಂಪ್ಲಿಫೈ ಮಾಡಿ 15 ತಗೊಳ್ಳಿ. 1 - 0.65 ಅಂತಂದರೆ ಪೇ ಔಟ್ ರೇಷಿಯೋ ಎಷ್ಟಿದೆ? 35%. ದಟ್ ಮೀನ್ಸ್ 0.35 ಬಂತಲ್ವಾ? ಡಿವೈಡೆಡ್ ಬೈ 0.08 ಆಸ್ ಇಟ್ ಈಸ್ ತಗೊಳ್ಳಿ. 0.65 ಇಂಟು 0.10 ಮಾಡಿ ಏನು ಬರುತ್ತೆ ಅಂತ ನೋಡಿ. 0.65 ಇಂಟು 0.10 ಮಾಡಿದರೆ ಎಷ್ಟು ಬರುತ್ತೆ ಅಂದರೆ 0.065. ಸೊ ಇವಾಗ ಇನ್ನೂ ಸಿಂಪ್ಲಿಫೈ ಮಾಡೋಣ. ಫಸ್ಟ್ 15 ಇಂಟು 0.35 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 5.25 ಬರುತ್ತೆ. ಆ್ಯಂಡ್ ಇಲ್ಲಿ 0.08 ಇಂಟು ಮೈನಸ್ 0.065 ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತ ಅಂದರೆ 0.015 ಬರುತ್ತೆ. ಈಗ 5.25 ಡಿವೈಡೆಡ್ ಬೈ 0.10015 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 350 ಪರ್ ಶೇರ್ ಇದೆ. ಸೊ ಇದು ಯಾವುದಂತಂದರೆ ವೆನ್ ಪೇ ಔಟ್ ರೇಷಿಯೋ ಇಸ್ 30% ಇದ್ದಾಗ ಪರ್ ಪ್ರೈಸ್ ಎಷ್ಟಾಗುತ್ತೆ ಅಂತಂದರೆ 350 ಆಗುತ್ತೆ. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಲ್ಲ. ಸೊ ಅರ್ನಿಂಗ್ ಪರ್ ಶೇರ್ 15 ಇದೆ ಆ್ಯಂಡ್ 1 ಈಸ್ ಕಾಮನ್. ಆ್ಯಂಡ್ ಇಲ್ಲಿ B ಬಂದು ರಿಟೆನ್ಷನ್ ರೇಷಿಯೋ 0.65 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಬಂದು 0.08 ಇದೆ ಆ್ಯಂಡ್ ಮೈನಸ್ 0.65 ಇಂಟು 0.10. ಸೊ ಇಲ್ಲಿ B ಇಂಟು R ಮಾಡಬೇಕು. B ಎಷ್ಟು ಕೊಟ್ಟಿದೆ? ಸೇಮ್ 65. R ಬಂದು 10% ಇದೆ, ದಟ್ ಮೀನ್ಸ್ 0.10. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಕೊನೆಗೆ 350 ಆನ್ಸರ್ ಬರುತ್ತೆ. ಸೊ ಹಾಗೆ ಸೆಕೆಂಡ್ ಒನ್ ಏನು ಹೇಳಿದ್ದಾರೆ ಅಂದರೆ ವೆನ್ ಪೇ ಔಟ್ ರೇಷಿಯೋ ಈಸ್ 25. ಸೊ 25 ಇದ್ದಾಗ ಯಾವ ರೀತಿ ಅಂತ ನೋಡೋಣ. ಸೇಮ್
25 ಅಂತಂದರೆ ರಿಟೆನ್ಷನ್ ರೇಷಿಯೋ ಎಷ್ಟಾಗುತ್ತೆ ಅಂದರೆ 75% ಅಥವಾ 0.75 ಆಗುತ್ತೆ. ಸೇಮ್ ಫಾರ್ಮುಲಾನೇ ತೊಗೊಳ್ಳಿ. 15 1 ಮೈನಸ್ ಬಿ ಬಂದು ಎಷ್ಟಿದೆ ಅಂತ ಅಂದರೆ ಇಲ್ಲಿ ಬಿ ಎಷ್ಟಿದೆ ಅಂತಂದರೆ 0.75 ಡಿವೈಡೆಡ್ ಬೈ 0.08 ಮೈನಸ್ 0.75 ಇಂಟು 0.10 ಅಂದರೆ ಇಲ್ಲಿ ಬಿ ಇಂಟು ಆರ್ ಅಂತ ಕೇಳಿದ್ದಾರೆ. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ತೊಗೊಳ್ಳಿ. 0.08 ಮೈನಸ್ 0.05 ಇಂಟು 0.10 ಮಾಡಿದ್ರೆ 0.075 ಬರುತ್ತೆ. ಆ್ಯಂಡ್ 15 ತೊಗೊಳ್ಳಿ. 1ರಿಂದ 75 ಲೆಸ್ ಮಾಡಿದ್ರೆ ಪೇ ಔಟ್ ರೇಷಿಯೋ ಎಷ್ಟು ಬರುತ್ತೆ? 25% ಬರುತ್ತೆ. ದಟ್ ಮೀನ್ಸ್ 0.25. ಸೊ ನಾವು 15.25 ಸೊ ಎಷ್ಟಾಗುತ್ತೆ? 0.25 ಅಂದರೆ 3.75 ಆಗುತ್ತೆ. ಹಾಗೆ 0.08 ಮೈನಸ್ 0.075 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 0.005 ಬರುತ್ತೆ. ಸೊ ಈಗ 3.75 ಡಿವೈಡೆಡ್ ಬೈ 0.005 ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 750 ಪರ್ ಶೇರ್ ಬರುತ್ತೆ. ಸೊ ಇದು ಯಾವಾಗ ಅಂದರೆ ಪೇ ಔಟ್ ರೇಷಿಯೋ 25% ಇದ್ದಾಗ ಪರ್ ಶೇರ್ಗೆ ಎಷ್ಟಾಗುತ್ತೆ ಅಂದರೆ 750 ಬರುತ್ತೆ. ಸೊ ಅದೇ ರೀತಿ ಥರ್ಡ್ ಕೇಸ್ ಏನಂತಂದರೆ ಪೇ ಔಟ್ ರೇಷಿಯೋ ಯಾವಾಗ ಎಷ್ಟು ಅಂತಂದರೆ 20% ಇದ್ದಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂತ ನೋಡೋಣ. ಸೊ ಪೇ ಔಟ್ ರೇಷಿಯೋ ಅಂದಾಗ ಇಲ್ಲಿ 15 ಬರುತ್ತೆ. ಹ್ಯಾಸ್ ಇಟ್ ಈಸ್ ಅರ್ನಿಂಗ್ ಪರ್ ಶೇರ್ 15 0.80 ಬರುತ್ತೆ. 80% ಅಂದರೆ 0.80 ಡಿವೈಡೆಡ್ ಬೈ 8% ಆಫ್ ದ ಕಾಸ್ಟ್ ಆಫ್ ಈಕ್ವಿಟಿ 0.08 ಮೈನಸ್ ಬಿ ಇಂಟು ಆರ್. ಸೊ ರಿಟೆನ್ಷನ್ ರೇಷಿಯೋ ಎಷ್ಟಿದೆ? 0.80 ಇಂಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? 10% ಇದೆ, 0.10. ಸಿಂಪ್ಲಿಫೈ ಮಾಡಿದ್ರೆ 15 ಆಸ್ ಇಟ್ ಈಸ್ 1ಇಂದ 0.80 ಲೆಸ್ ಮಾಡಿದ್ರೆ 0.20 ಬರುತ್ತೆ. 0.08 ಆಸ್ ಇಟ್ ಈಸ್ ಮೈನಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 0.08 ಬರುತ್ತೆ. ಸೊ ಇವಾಗ ಇಲ್ಲಿ 3 ಡಿವೈಡೆಡ್ ಬೈ 0 ಬರುತ್ತೆ. ಯಾಕಂತಂದರೆ ಇಲ್ಲಿ ನೋಡಿ 0.08 ಇದೆ. ಸೊ ಅಗೈನ್ 0.80 ಇಂಟು 0.1 ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 0.08 ಆಗುತ್ತೆ. ಸೊ ಇಲ್ಲಿ ಎರಡು ಕೂಡ ಸೇಮ್ ಇದೆ. 0.08 ಮಾಡಿದ್ರೆ ನಮಗೆ 0 ಬರುತ್ತೆ. ಸೊ ಇಲ್ಲಿ 15 ಇಂಟು 0.20 ಮಾಡಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. 3 ಡಿವೈಡೆಡ್ ಬೈ 0 ಮಾಡಿದ್ರೆ 0 ಆಗುತ್ತೆ. ದಿಸ್ ಈಸ್ ನಾಟ್ ವ್ಯಾಲಿಡ್ ಅಂಡರ್ ದ ಗಾರ್ಡನ್ಸ್ ಮಾಡೆಲ್. ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ಬುಕ್ಕು ಈ ಫಾರ್ಮುಲಾನ ಯೂಸ್ ಮಾಡಿದ್ದೀವಿ. ಬಟ್ ಇಲ್ಲಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಬೇರೆ ಮೆಥಡ್ನ ಯೂಸ್ ಮಾಡಿದ್ದಾರೆ, ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಮಾರ್ಕೆಟ್ ಪ್ರೈಸ್ ಅಂಡರ್ ಗಾರ್ಡನ್ಸ್ ಮಾಡೆಲ್ ಅಂತ ಪೇ ಔಟ್ ರೇಷಿಯೋ 30%, ರಿಟೆನ್ಷನ್ 65, 10%, ಕಾಸ್ಟ್ ಆಫ್ ಈಕ್ವಿಟಿ 8% ಇದೆ. ಇಲ್ಲಿ ಏನಂತಂದರೆ ಫಸ್ಟು ಈ ಫಾರ್ಮುಲಾನ ಯೂಸ್ ಮಾಡಿದ್ದಾರೆ. ಪ್ರೈಸ್ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಕೆ ಜಿ. ಸೊ ಫಸ್ಟ್ ಇಲ್ಲಿ ನೀವು ಡಿನ ಫೈಂಡ್ ಔಟ್ ಮಾಡಬೇಕು, ಆಮೇಲೆ ಗ್ರೋಯಿಂಗ್ ರೇಟ್, ಆಮೇಲೆ ನೀವು ಏನಂತಂದರೆ ಪೇ ಔಟ್ ರೇಷಿಯೋ ಟೋಟಲ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ಮೆಥಡ್ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಸೇಮ್ ಆನ್ಸರ್ ಬರುತ್ತೆ. ಸೊ ಫಸ್ಟು 350, ಸೆಕೆಂಡ್ ಒನ್ 750 ಆ್ಯಂಡ್ 0. ಅಥವಾ ಈ ಮೆಥಡು ಈಸಿನೇ ಇದೆ. ಸೊ ಇಲ್ಲಿ ಏನಂತಂದರೆ ಸೇಮ್ ಆನ್ಸರ್ ಬಂದಿದೆ. ಸೊ ಯಾವ ಮೆಥಡ್ ಆದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ಬೋತ್ ಆರ್ ಸೇಮ್ ಆಸ್ ಯು ಆರ್ ಕಂಫರ್ಟಬಲ್. ಬಟ್ ಈ ಮೆಥಡಲ್ಲಿ ಏನಂತಂದರೆ ಫಸ್ಟು ಡಿಗೆ ಏನಂದರೆ ಅರ್ನಿಂಗ್ಸ್ ಮತ್ತು ಪೇ ಔಟ್ ರೇಷಿಯೋ ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು, ಆವಾಗ ನಿಮಗೆ ಡಿವಿಡೆಂಡ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಇರುತ್ತೆ ನಿಮಗೆ. ಆ್ಯಂಡ್ ಜಿ ಬಂದು ಗ್ರೋಯಿಂಗ್ ರೇಟ್ಗೆ ಬಿ ಇಂಟು ಆರ್ ಮಾಡಬೇಕು. ಸೇಮ್ ಈ ಮೆಥಡ್ ಆದ್ರೂ ಕೂಡ ನೀವು ಮಾಡ್ಬೋದು. ಒಂದ್ಸರಿ ನೋಡಿ. ಅದಾದಮೇಲೆ ಇಲ್ಲಿ ಎಷ್ಟು ಅಂತಂದರೆ ಸೇಮ್ ಡಿ ಎಷ್ಟು ಬಂದಿದೆ? 5.25. ಆ್ಯಂಡ್ ಗ್ರೋತ್ ರೇಟ್ ಎಷ್ಟಿದೆ ಅಂತಂದರೆ ಕಾಸ್ಟ್ ಆಫ್ ಈಕ್ವಿಟಿ ರೇಟು 0.08 ಇದೆ. ಮೈನಸ್ ಜಿ ಬಂದು 0.65. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೇಮ್ 350 ಬರುತ್ತೆ. ಆ್ಯಂಡ್ ಇಲ್ಲಿ ಫೈನಲ್ ಆನ್ಸರ್ ಕೂಡ ನೋಡಿ 350 ಪರ್ ಶೇರೇ ಬಂದಿದೆ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸೇಮ್ ಅದೇ ರೀತಿ ಮೆಥಡ್ ಫಾಲೋ ಮಾಡಿದ್ರೆ 750 ಆ್ಯಂಡ್ ಇಲ್ಲಿ 0 ಪರ್ ಶೇರ್ ಬಂದಿದೆ. ಈವನ್ ಇಲ್ಲೂ ಕೂಡ 750 0 ಪರ್ ಶೇರ್ ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಯಾವ ಮೆಥಡ್ ಆದ್ರೂ ಕೂಡ ಯೂಸ್ ಮಾಡ್ಬೋದು, ಬಟ್ ಬೋತ್ ಮೆಥಡ್ ಆರ್ ಸೇಮ್ ಆ್ಯಂಡ್ ಆನ್ಸರ್ ಕರೆಕ್ಟಾಗಿ ಬರಬೇಕು ಅಷ್ಟೇ. ನೆಕ್ಸ್ಟು 2 ಥಿಯರಿ ಕ್ವಶನ್ ಕೇಳಿದರೆ, 3 ಪ್ರಾಕ್ಟಿಕಲ್ ಆ್ಯಂಡ್ 2 ಥಿಯರಿ. ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ದ ಮರ್ಜರ್ ನೆಗೋಷಿಯೇಷನ್ ಪ್ರೊಸೆಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಜಸ್ಟ್ ಪಾಯಿಂಟ್ಸ್ನ ಹೇಳ್ತೀನಿ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ. 3 ಕ್ವಶನ್ನ ಅಟೆಂಡ್ ಮಾಡಬೇಕು. ಬಟ್ ನಿಮಗೆ ಎಕ್ಸ್ಟ್ರಾ ಕ್ವಶನ್ ಅಥವಾ ನಿಮ್ಗೆ ಯಾವ್ದಾದ್ರು ಆನ್ಸರ್ ಗೊತ್ತಿಲ್ಲ ಅಂತಂದರೆ ಯು ಕ್ಯಾನ್ ಚೂಸ್ ಥಿಯರಿ. ಸೊ ಮರ್ಜರ್ಸ್ ನೆಗೋಷಿಯೇಷನ್ ಆರ್ ದ ಪ್ರೊಸೆಸ್ ಆಫ್ ರೀಚಿಂಗ್ ಆನ್ ಅಗ್ರಿಮೆಂಟ್ ಬಿಟ್ವೀನ್ 2 or more ಪಾರ್ಟೀಸ್ ದಟ್ ವಾಂಟ್ ಟು ಕಂಬೈನ್ ದೇರ್ ಬಿಸ್ನೆಸ್ ಇನ್ ಟು ಒನ್ ಎಂಟಿಟಿ. ಸೊ ಮರ್ಜರ್ ಅಂತಂದರೆ ಇಲ್ಲಿ 2 ಅಥವಾ 3 ಬಿಸ್ನೆಸ್ನ ಕಂಬೈನ್ ಮಾಡಿ ಬಿಸ್ನೆಸ್ನ ರನ್ ಮಾಡುವಂಥದ್ದು.
ಸೊ ಅದಕ್ಕೆ ಏನೇನು ಪ್ರೋಸೆಸ್ ಅಂದರೆ ಕಂಡಕ್ಟ್ ಥ್ರೂ ಡ್ಯೂ ಡಿಲಿಜೆನ್ಸ್ ಆನ್ ದ ಟಾರ್ಗೆಟ್ ಕಂಪನಿ, ಡೆವಲಪ್ ಎ ಕ್ಲಿಯರ್ ಸ್ಟ್ರಾಟಜಿ ಆ್ಯಂಡ್ rationale for the merger, and next to determine the appropriate valuation range and structure of the merger, prepare detailed term sheet that key terms and conditions, and negotiate with the target company in a collaborative and respectful manner, involve the relevant stakeholder in negotiation process, review and finalize the merger agreement, and obtain the necessary approvals and consents, implement the integration plan for the merged entity. ಇಲ್ಲಿ ಮರ್ಜರ್ ಅಂತ ಅಂದರೆ 2 ಅಥವಾ 3 ಕಂಪನಿ ಒಟ್ಟಿಗೆ ಮರ್ಜ್ ಆಗಿ ಕಂಪನಿನ ರನ್ ಮಾಡಬೇಕಂದ್ರೆ ಅದರಲ್ಲಿರೋ ರೂಲ್ಸು, ರೆಗ್ಯುಲೇಷನ್ನು, ಸ್ಟೇಕ್ ಹೋಲ್ಡರ್ಸು, ಕಂಪ್ಲೀಟ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸು ಎಲ್ಲನೂ ಕೂಡ ಇಲ್ಲಿ ನೋಡ್ಕೋಬೇಕಾಗಿರುತ್ತೆ. ಇಲ್ಲಿ ಟೋಟಲ್ 9 ಪಾಯಿಂಟ್ಸ್ ಇದೆ. ಸೊ ಈ 9 ಪಾಯಿಂಟ್ಸ್ನ ಬರೆದು ಯು ಕ್ಯಾನ್ ಎಕ್ಸ್ಪ್ಲೈನ್. ಆ್ಯಂಡ್ ನೆಕ್ಸ್ಟು 11th ಕ್ವಶನ್ ಏನು ಕೇಳಿದ್ದಾರೆ ಅಂತಂದರೆ ವಾಟ್ ಈಸ್ ಏಜೆನ್ಸಿ ರಿಲೇಷನ್ಶಿಪ್ ಥಿಯರಿ, ಎಕ್ಸ್ಪ್ಲೈನ್ ಬ್ರೀಫ್ಲಿ ಇಟ್ಸ್ ಕಾಂಪೋನೆಂಟ್ಸ್ ಅಂತ ಕೇಳಿದ್ದಾರೆ ಏಜೆನ್ಸಿ ರಿಲೇಷನ್ಶಿಪ್ ಬಗ್ಗೆ. ಸೊ ಇಲ್ಲಿ ನೋಡಿ, ಏಜೆನ್ಸಿ ಥಿಯರಿ ಈಸ್ ಎ ಪ್ರಿನ್ಸಿಪಲ್ ದಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ಆ್ಯಂಡ್ ರಿಸಾಲ್ವ್ ಇಶ್ಯೂ ಇನ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಬಿಸ್ನೆಸ್ ಪ್ರಿನ್ಸಿಪಲ್ಸ್ ಆ್ಯಂಡ್ ದೇರ್ ಏಜೆಂಟ್ಸ್. ಸೊ ಇದರಲ್ಲಿ ಏನೇನು ಕಾಂಪೋನೆಂಟ್ಸ್ ಇರುತ್ತೆ ಅಂತಂದರೆ ಪಾರ್ಟೀಸ್ ಇನ್ವಾಲ್ವ್ಡ್, ಪ್ರಿನ್ಸಿಪಲ್, ಏಜೆಂಟ್, fiduciary duty and authority and delegation, actual authority and implied authority, apparent authority, duty and responsibility, duty loyalty, duty of care, termination of agency, revocation, reunification, ratification. ಸೊ ಇದೆಲ್ಲ ಇರುತ್ತೆ. ಆ್ಯಂಡ್ ಪವರ್ ಆ್ಯಂಡ್ ಅಟರ್ನಿಟಿ, ಬಿಸ್ನೆಸ್ ಕಾಂಟೆಕ್ಸ್ಟ್. ಸೊ ಟೋಟಲ್ ಯಾವುದಾದ್ರೂ ಒಂದು 7 to 8 ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡಿ ಪ್ರಾಪರಾಗಿ ಇದನ್ನು ಬರೆದ್ರೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಒಂದ್ಸರಿ ಆನ್ಸರ್ನ ಪಾಸ್ ಮಾಡಿ ಓದ್ಕೊಳ್ಳಿ. ಆ್ಯಂಡ್ ಇದು ಟೋಟಲ್ ಸೆಕ್ಷನ್ ಸಿ ಕಂಪ್ಲೀಟ್ 5 ಕ್ವಶನ್ಸ್ನೂ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಆ್ಯಂಡ್ ಪ್ರೀವಿಯಸ್ ವಿಡಿಯೋದಲ್ಲಿ ಎ ಆ್ಯಂಡ್ ಬಿ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಆ್ಯಂಡ್ ಪ್ರಾಬ್ಲಮ್ಸ್ ಗೊತ್ತಾಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಆ್ಯಂಡ್ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಫ್ರೆಂಡ್ಸ್. And all the best to your exam. Do well, and thank you for watching my videos. Thank you so much.